ನಮಸ್ಕಾರ. ಹಿಂದಿನ 2 ವಿಡಿಯೋಗಳಲ್ಲಿ ನಾನು ನಿಮಗೆ ಅತಿ ಪ್ರಮುಖವಾಗಿ ಎವಿಡೆನ್ಸ್ ಆ್ಯಕ್ಟಿನ ಹಿನ್ನೆಲೆಗಳನ್ನು, ಒಂದು ಇತಿಹಾಸವನ್ನು ಹೇಳಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಎವಿಡೆನ್ಸ್ ಅಂದರೆ ಏನು, ಸಾಕ್ಷ್ಯದ ಒಂದು ಕಾನ್ಸೆಪ್ಟನ್ನು ವಿವರವಾಗಿ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇವತ್ತಿನಿಂದ ನಾನು BNSನ ಸೆಕ್ಷನ್ಗಳೊಂದಿಗೆ ಅದರ ಕಾನ್ಸೆಪ್ಟ್ಗಳನ್ನು, ತತ್ವಗಳನ್ನು, ವಿಶೇಷವಾದಂತಹ ತತ್ವಗಳನ್ನು ಹೇಳ್ತಾ ಹೋಗ್ತೀನಿ. ಮೊದಲನೆಯ ಈ ಒಂದು ಲೆಕ್ಚರ್ನಲ್ಲಿ ನನ್ನ ಉದ್ದೇಶ ಇರುವಂಥದ್ದು, ಫಸ್ಟ್ ಚಾಪ್ಟರ್ನ ನೋಡೋಣ. ಲೆಟ್ ಅಸ್ ಸಿ ಚಾಪ್ಟರ್ 1 ಆಫ್ ದ BSA ಅಂತಕ್ಕಂಥ ಭಾರತೀಯ ಸಾಕ್ಷ್ಯ ಅಧಿನಿಯಂ. ಭಾರತೀಯ ಸಾಕ್ಷ್ಯ ಅಧಿನಿಯಂ, ಇದು ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಭಾರತೀಯ ಸಾಕ್ಷ್ಯ ಅಧಿನಿಯಂ, ಸಾಕ್ಷ್ಯ ಅಧಿನಿಯಂ, ಆ ರೀತಿ ಸಪ್ರೇಟ್ ಮಾಡ್ಕೊಳ್ಳಿ. ವಿತ್ ದಿಸ್ ಲೆಟ್ ಅಸ್ ಪ್ಲೀಸ್ ನೀವೇನು ಮಾಡಬೇಕು ಅಂದರೆ, ಹಿಂದಿನ ವಿಡಿಯೋಗಳನ್ನ ನೋಡಿದ ನಂತರವೇ ಈ 3ನೇ ವಿಡಿಯೋನ ನೀವು ನೋಡೋದು ಸೂಕ್ತ ಅಂತಕ್ಕಂಥ ಒಂದು ನಿಮಗೆ ಕ್ವಾಶನ್ನ ಕೊಡ್ತಾ, ಇಲ್ಲಿ ಸೆಕ್ಷನ್ 1 ಏನು ಹೇಳುತ್ತೆ. ಸೆಕ್ಷನ್ 1ನಲ್ಲಿ ಒಂದು ಪ್ರಾಮುಖ್ಯತೆ ಇದೆ. ಯಾವಾಗಲೂ ಅದು ಹೆಡ್ಡಿಂಗ್ನ ಹೇಳ್ತದೆ. ಇಟ್ ವಿಲ್ ಟೆಲ್ ದ ಟೈಟಲ್ ಆಫ್ ದ ಲಾ. ದಿಸ್ ಆ್ಯಕ್ಟ್ ಮೇ ಬಿ ಕಾಲ್ಡ್ ಆಸ್ ಭಾರತೀಯ ಸಾಕ್ಷ್ಯ ಅಧಿನಿಯಂ. ಹಿಂದಿದ್ದಂಥದ್ದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1872. ಅದರ ಬದಲು ಈಗ ನಾವು ಭಾರತೀಯ ಸಾಕ್ಷ್ಯ ಅಧಿನಿಯಮ ಅನ್ನುವಂತಹ ಒಂದು ನಮ್ಮದೇ ಆದ ಭಾಷೆಯ ಒಂದು ಕಾನ್ಸೆಪ್ಟನ್ನು ನಾವು ತೊಗೊಂಡಿದ್ದೀವಿ. ದಟ್ ಈಸ್ ವಾಟ್ ರಿಟನ್ ಇನ್ ಸೆಕ್ಷನ್ 1 ಸಬ್ಸೆಕ್ಷನ್ 1. ಸೆಕ್ಷನ್ 1 ಸಬ್ಸೆಕ್ಷನ್ 1 ಇದು ಸೆಕ್ಷನ್ 1 ಸಬ್ಸೆಕ್ಷನ್ 1 ಅಂತ ಹೇಳ್ತೀವಿ ನಾವು. ಸೆಕ್ಷನ್ 1 ಸಬ್ಸೆಕ್ಷನ್ 1. ಸೆಕ್ಷನ್ 1 ಸಬ್ಸೆಕ್ಷನ್ 2ನಲ್ಲಿ ಇಂಪಾರ್ಟೆಂಟ್, ಇದನ್ನು ನೋಡ್ಬೇಕು ನಾವು. ದಟ್ ದಿಸ್ ವಿ ಹ್ಯಾವ್ ಟು ಸಿ. ಇಟ್ ಅಪ್ಲೈಸ್. ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಸೆಕ್ಷನ್. ಇದನ್ನು ಭಾಳ ನೀವು ಕೂಲಂಕುಷವಾಗಿ ನೆನ್ಪಿಟ್ಕೊಳ್ಬೇಕು. ಅದಕ್ಕೆ ನಾನು ಹಿಂದಿನ ಒಂದು ಪಾಠ ಮಾಡುವಾಗ ನಾನು ನಿಮಗೆ ಈ ಒಂದು ಲ್ಯಾಟಿನ್ ಕಾನ್ಸೆಪ್ಟ್ ಹೇಳಿದ್ದೆ, ಲೆಕ್ಸ್ ಫೋರಿ ಅಂತ. ಲೆಕ್ಸ್ ಫೋರಿ ಮೀನ್ಸ್ ದಿಸ್ ಲಾ ಈಸ್ ಫಾರ್ ದ ಫೋರಮ್, ದಿಸ್ ಲಾ ಈಸ್ ಫಾರ್ ದ ಕೋರ್ಟ್, ದಿಸ್ ಲಾ ಈಸ್ ಫಾರ್ ದ ಪೀಪಲ್ ಹೂ ಟೇಕ್ ಎವಿಡೆನ್ಸ್. ಯಾರು ಸಾಕ್ಷ್ಯಗಳನ್ನು ತೆಗೆದುಕೊಂಡು ಒಂದು ನಿರ್ಧಾರವನ್ನು ಮಾಡ್ತಾರೋ ಅಂಥವರಿಗೆ ಈ ಸಾಕ್ಷ್ಯ ಅಧಿನಿಯಮ ಅನ್ವಯ ಆಗ್ತದೆ. ನೋಡಿ, ಅದಕ್ಕೆ ಇಲ್ಲಿ ಏನು ಬರೆದಿದ್ದಾರೆ, ಇಟ್ ಈಸ್ ಕ್ಯಾಟಗಾರಿಕಲಿ ರಿಟನ್ ಇನ್ ಸೆಕ್ಷನ್ 1 ಸಬ್ಸೆಕ್ಷನ್ 2 that it applies to all judicial proceedings. All judicial proceedings in or before any court. ಫೋರಮ್, ಕೋರ್ಟ್ ಅಂದರೆ ಫೋರಮ್, ಇದೊಂದು ಕೋರ್ಟ್ಗೆ ಅನ್ವಯ ಆಗುವಂಥದ್ದು. ಇನ್ಕ್ಲೂಡಿಂಗ್ ಕೋರ್ಟ್ ಮಾರ್ಷಿಯಲ್ಸ್, ಬಟ್ ನಾಟ್ ಟು ಅಫಿಡವಿಟ್ಸ್ ಪ್ರೆಸೆಂಟೆಡ್ ಟು ಎನಿ ಕೋರ್ಟ್ ಆರ್ ಆಫೀಸರ್. ಯಾವುದೇ ಒಂದು ನ್ಯಾಯಾಲಯಕ್ಕೆ ನೀವು ಸಲ್ಲಿಸಿದಂತಹ ಅಫಿಡವಿಟ್ ಇರುತ್ತಲ್ವಾ, ಅಫಿಡವಿಟ್ಗೆ ಇದು ಅನ್ವಯ ಆಗೋದಿಲ್ಲ ಈ ಕಾನೂನು, ರೈಟ್? ಆ್ಯಂಡ್ ಆಲ್ಸೋ ಎನಿ ಪ್ರೊಸೀಡಿಂಗ್ಸ್ ಬಿಫೋರ್ ದ ಆರ್ಬಿಟ್ರೇಟರ್. ಇದು ಆರ್ಬಿಟ್ರೇಟರ್, ಮಧ್ಯಸ್ಥಿಕೆ ವಹಿಸುವಂತಹ ಆರ್ಬಿಟ್ರೇಟ್ ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಆರ್ಬಿಟ್ರೇಟರ್ ಅಂದರೆ ಏನಾಗುತ್ತೆ ಅಂತಂದರೆ, both the parties will agree and appoint a neutral person. He is called arbitrator. ಇವರು ಒಪ್ಪಿ ಅವನಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ನಮ್ಮ ನ್ಯಾಯವನ್ನು ಬಗೆಹರಿಸುವಂಥ. ಅಂತಹ ವಿಷಯದಲ್ಲಿ ಎವಿಡೆನ್ಸ್ ಆ್ಯಕ್ಟು ಅಥವಾ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅನ್ವಯಿಸುವುದಿಲ್ಲ. ಇವೆರಡನ್ನು ನೆನ್ಪಿಟ್ಕೋಬೇಕು ನೀವು. ದಿಸ್ ಈಸ್ 1 ಆ್ಯಂಡ್ ಅನದರ್ ಈಸ್ ಅಫಿಡವಿಟ್. ಇವೆರಡು ಶಬ್ದಗಳು, ಕೀವರ್ಡ್ಸ್. ಅಫಿಡವಿಟ್ ಒಂದು, ಮತ್ತು ಈ ಒಂದು ಮಧ್ಯಸ್ಥಗಾರ ಏನಿರ್ತಾನಲ್ವಾ ಆ ಮಧ್ಯಸ್ಥಗಾರ, ಆಮೇಲೆ ಪ್ರಮಾಣ ಪತ್ರ. ಇವೆರಡಕ್ಕೆ ಬಿಟ್ಟು ಎಲ್ಲ ಎವಿಡೆನ್ಸ್ ತಗೊಳ್ಳುವಂತಹ ಎಲ್ಲ ಫೋರಮ್ಗಳಿಗೂ ಇದು ಅನ್ವಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಆಮೇಲೆ ಸೆಕ್ಷನ್ 1.3 ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೆಕ್ಷನ್ 1.3 ಈಸ್ ದ ಸ್ಟ್ಯಾಚ್ಯೂಟ್ ಆರ್ ದ ಪಾರ್ಲಿಮೆಂಟ್ ಹ್ಯಾಸ್ ಗಿವನ್ ಎ ಡೆಲಿಗೇಟೆಡ್ ಪವರ್. ಏನು ಡೆಲಿಗೇಟೆಡ್ ಪವರು? A power is given to the central government. ಏನನ್ನ, ಈ ಕಾಯ್ದೆಯನ್ನು ಯಾವತ್ತು ಜಾರಿಗೆ ತರಬೇಕು ನೀವು ಅಂತ.
ಈ ಕಾಯ್ದೆಯನ್ನು ಯಾವತ್ತಿಗೆ ಜಾರಿಗೆ ತರಬೇಕು ಅನ್ನೋದನ್ನ ಸೆಂಟ್ರಲ್ ಗೌರ್ಮೆಂಟ್ಗೆ ಸೆಕ್ಷನ್ 1(3) ಅದಕ್ಕೆ ನಾವು ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತೀವಿ. ಹಿಂದೆ ಓದಿರ್ತೀರಿ ನೀವು, ಡೆಲಿಗೇಟೆಡ್ ಲೆಜಿಸ್ಲೇಷನ್. ಸೊ ಇನ್ ದಿಸ್ ದ ಸೆಂಟ್ರಲ್ ಗೌರ್ಮೆಂಟ್ ಗೆಟ್ಸ್ ದ ಪವರ್ ವೆನ್ ದಿಸ್ BSA ಕ್ಯಾನ್ ಬಿ ಬ್ರಾಟ್ ಇನ್ ಟು ಫೋರ್ಸ್ ಇನ್ ಇಂಡಿಯಾ ಅಂತಕ್ಕಂಥದ್ದು. ಈ ಒಂದು ಅಧಿಕಾರವನ್ನು ಉಪಯೋಗ ಮಾಡಿಕೊಂಡು ನೋಟಿಫಿಕೇಶನ್ ಮುಖಾಂತರ 1/7/2024 ಈ ಕಾನೂನನ್ನು ಜಾರಿಗೆ ತರ್ತೀವಿ. ಇದು ಕೇಂದ್ರ ಸರ್ಕಾರವು ಅಧಿಕೃತ ಗೆಜೆಟ್ನಲ್ಲಿ ಪ್ರಕಟಿಸುವ ಅಧಿಸೂಚನೆಯ ಮೂಲಕ ನಿಗದಿಪಡಿಸುವ ದಿನಾಂಕದಿಂದ ಜಾರಿಗೆ ಬರುತ್ತದೆ. ರೈಟ್? ಸೊ ದಿಸ್ ಇಸ್ ಆಲ್ ಅಬೌಟ್ ಸೆಕ್ಷನ್ 1. ಆ್ಯಂಡ್ ಸೆಕ್ಷನ್ 2 ಟಾಕ್ಸ್ ಅಬೌಟ್ ಡೆಫಿನೇಷನ್. ಸೆಕ್ಷನ್ 2 ಟಾಕ್ಸ್ ಅಬೌಟ್ ಡೆಫಿನೇಷನ್ಸ್. ಕಲಮು 2 ಇದರಲ್ಲಿರ್ತಕ್ಕಂಥ ವ್ಯಾಖ್ಯಾನಗಳನ್ನು, ಇಂಟರ್ಪ್ರಿಟೇಷನ್ಗಳನ್ನು ಹೇಳುತ್ತೆ. ಏನು ಮಾಡಬೇಕು, ಇಂತಿಂಥ ಶಬ್ದಕ್ಕೆ ಏನು ಅರ್ಥ ಅನ್ನೋದನ್ನು. ಇನ್ ದಿಸ್ ಅಧಿನಿಯಮ್ ಅನ್ಲೆಸ್ ದ ಕಾಂಟೆಸ್ಟ್ ಅದರ್ವೈಸ್ ರಿಕ್ವೈರ್ಸ್. ಅನ್ಲೆಸ್ ದ ಕಾಂಟೆಸ್ಟ್ ಅದರ್ವೈಸ್ ರಿಕ್ವೈರ್ಸ್. ಈ ಸೆಕ್ಷನ್ 2ನಲ್ಲಿ ಸಬ್ ಸೆಕ್ಷನ್ 2 ಇದಾವೆ. ಸೆಕ್ಷನ್ 2 ಹ್ಯಾಸ್ ಗಾಟ್ 2 subsections. One is section 2(1)(a) to L. Section 2(1)(a) to L ಇದು ಒಂದು ಭಾಗ. ಇನ್ನೊಂದು ಸೆಕ್ಷನ್ 2(2). ಮೂಲಭೂತವಾಗಿ ಈ ಕಾನ್ಸೆಪ್ಟನ್ನು ನೀವು ತಲೆಯಲ್ಲಿ ಇಟ್ಕೊಂಡ್ಬಿಡ್ಬೇಕು. ಇದರಲ್ಲಿ 2 ಸಬ್ ಕ್ಲಾಸ್ ಇದಾವೆ. ಒಂದು ಸಬ್ ಕ್ಲಾಸು ಎ ಇಂದ ಎಲ್ ವರೆಗೆ ಬರುತ್ತೆ. 2(1)(a), 2(1)(b), 2(1)(c), so on up to 2(1)(l. ಆಲ್ ದೀಸ್ ಟಾಕ್ ಅಬೌಟ್ ಡೆಫಿನೇಷನ್ಸ್. ಇವೆಲ್ಲವುಗಳು ವ್ಯಾಖ್ಯಾನಗಳ ಬಗ್ಗೆ ಮಾತಾಡ್ತವೆ. ವ್ಯಾಖ್ಯಾನ, ಡೆಫಿನೇಷನ್, ಕೆಲವೊಂದು ಶಬ್ದಗಳ ಅರ್ಥೈಸುವಂತಹ ಕೆಲಸವನ್ನ ಇಲ್ಲಿ ನಾವು ಕ್ಲಾಸ್ ಎ ಇಂದ ಎಲ್ ವರೆಗೆ ಮಾಡ್ತೀವಿ. ಇಷ್ಟೆಲ್ಲ ಅರ್ಥೈಸಿದ ಮೇಲೆ ಇನ್ನೂ ಕೆಲವೊಂದು ಶಬ್ದಗಳನ್ನು ನೀವು ಪಾಲಿಸಬೇಕಾಗ್ತದೆ. ಯಾವ ಶಬ್ದಗಳನ್ನು ಅಂತಂದ್ರೆ, ಯಾವ ಡೆಫಿನೇಷನ್ಗಳನ್ನು ಅಂತಂದ್ರೆ, ಇನ್ಫಾರ್ಮೇಷನ್ ಆಕ್ಟ್ 2000, ದೆನ್ ಭಾರತೀಯ ನ್ಯಾಯ ಸಂಹಿತೆ 2023, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023. ಇದರಲ್ಲಿ ಇರುವಂತಹ ಡೆಫಿನೇಷನ್ಗಳನ್ನು, ಇದರಲ್ಲಿ ಇರತಕ್ಕಂತಹ ವ್ಯಾಖ್ಯಾನಗಳನ್ನು ಕೂಡ ನೀವು BSCA ವ್ಯಾಖ್ಯಾನಗಳು ಎಂದು ಓದತಕ್ಕದ್ದು ಅಂತೇಳಿ ಹೇಳುತ್ತೆ. ಸೊ ದೀಸ್ ಆರ್ 2 ಮೇಜರ್ ಪಾರ್ಟ್ಸ್ ಆಫ್ ದಿಸ್ ಸೆಕ್ಷನ್. Therefore, in my today's class, I will go on explaining the definitions one by one. Okay? So, ಈಗ ಮುಂದೆ ಹೋಗೋಣ. The first definition, 2(1)(a). 2(1)(a) talks about court. ನ್ಯಾಯಾಲಯ ಎಂದ್ರೇನು? ನ್ಯಾಯಾಲಯವನ್ನು ವ್ಯಾಖ್ಯಾನಿಸ್ತದೆ ಇಲ್ಲಿ. ಫಸ್ಟ್ ಥಿಂಗ್, ನ್ಯಾಯಾಲಯ ಅಂದ್ರೆ ಒಂದು ಕೋರ್ಟ್ ರೂಮ್ ಅಂತ ತಿಳ್ಕೊಬೇಡಿ. ನ್ಯಾಯಾಲಯ ಅಂದ್ರೆ ಒಂದು ಕೋರ್ಟ್ ರೂಮ್ ಅಂತ ತಿಳ್ಕೊಂಡ್ರೆ ತಪ್ಪು. ಇಲ್ಲಿ ನ್ಯಾಯಾಲಯ ಅಂದ್ರೆ ಪ್ರಮುಖವಾಗಿ ಇದು ನ್ಯಾಯ ಕೊಡುವ ವ್ಯಕ್ತಿಗೆ ನ್ಯಾಯಾಲಯ ಅಂತ ಹೇಳುತ್ತೆ. ಯಾವುದೇ ಒಂದು ವಿಷಯದ ಮೇಲೆ ನ್ಯಾಯವನ್ನು ಅಥವಾ ನಿರ್ಧಾರವನ್ನು, ತೀರ್ಪನ್ನು ಕೊಡುವ ವ್ಯಕ್ತಿಯನ್ನು ನ್ಯಾಯಾಲಯ ಎಂದು ಹೇಳುತ್ತದೆ. ಇದೊಂದು ಜನರಲ್ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಇದನ್ನು ಓದಿದ್ರೆ ಮರೆಯೋದಿಲ್ಲ. ಕೋರ್ಟ್ ಇನ್ಕ್ಲೂಡ್ಸ್ ಆಲ್ ಜಡ್ಜಸ್ ಅಂಡ್ ಮ್ಯಾಜಿಸ್ಟ್ರೇಟ್ಸ್. ಆಲ್ ಜಡ್ಜಸ್ ಅಂಡ್ ಮ್ಯಾಜಿಸ್ಟ್ರೇಟ್ಸ್. ದಿವಾನಿ ವ್ಯಾಜ್ಯಗಳನ್ನು ನಿರ್ಧರಿಸುವವರಿಗೆ ನಾವು ಜಡ್ಜ್ ಅಂತೀವಿ. ಅಪರಾಧಿಕ ವ್ಯಾಜ್ಯಗಳನ್ನು ನಿರ್ಧರಿಸುವಂತಹ ವ್ಯಕ್ತಿಗಳಿಗೆ ನಾವು ಮ್ಯಾಜಿಸ್ಟ್ರೇಟ್ ಅಂತೀವಿ. ಇವರುಗಳನ್ನು ಒಳಗೊಂಡಿರುತ್ತದೆ. ಮತ್ತು ಆರ್ಬಿಟ್ರರನ್ನು ಹೊರತುಪಡಿಸಿ ಒಳಗೊಂಡಿರುತ್ತೆ. ಯಾರು ಆರ್ಬಿಟ್ರೇಟರ್ ಇದ್ದಾರೆ, ಮಧ್ಯಸ್ಥಗಾರರಿದ್ದಾರೆ, ಯಾರನ್ನ ನಾವು 2 ಪಾರ್ಟಿಗಳು ಒಪ್ಕೊಂಡು ಅವ್ರಿಗೆ ಹೇಳಿರ್ತೀವಿ ನಮ್ಮ ನ್ಯಾಯವನ್ನು ನೀವು ಬಯಸ್ಕೊಡಿ, ಅಂತಹ ಮಧ್ಯಸ್ಥಗಾರರನ್ನ ಆರ್ಬಿಟ್ರೇಟರ್ಗೆ ಇದು ಅನ್ವಯಿಸುವುದಿಲ್ಲ. ದೆನ್ ಲೀಗಲಿ ಆಥರೈಸ್ಡ್ ಟು ಟೇಕ್ ಎವಿಡೆನ್ಸ್. ನೋಡಿ, ಇಷ್ಟೇ ಅಲ್ಲ, ಎಕ್ಸೆಪ್ಟ್ ಆರ್ಬಿಟ್ರೇಟರ್ಸ್ ಹೂ ಆರ್ ಆಥರೈಸ್ಡ್ ಟು ಟೇಕ್ ಎವಿಡೆನ್ಸ್. ಯಾರು ಸಾಕ್ಷ್ಯವನ್ನು ಪಡೆಯುವ ಅಧಿಕಾರವನ್ನು ಹೊಂದಿರುತ್ತಾರೋ,
ಅವರೆಲ್ಲರೂ ಕೂಡ ಅವರೆಲ್ಲ ವ್ಯಕ್ತಿಗಳನ್ನು ನಾವು ನ್ಯಾಯಾಲಯ ಎಂದು ಭಾವಿಸುತ್ತೇವೆ. ನ್ಯಾಯಾಲಯ ಎಂದು ಭಾವಿಸುತ್ತೇವೆ. ನೋಡಿ, ನ್ಯಾಯಾಧೀಶರು, ದಂಡಾಧಿಕಾರಿಗಳು, ಮಧ್ಯಸ್ಥರನ್ನು ಹೊರತುಪಡಿಸಿ ಸಾಕ್ಷ್ಯವನ್ನು ಸ್ವೀಕರಿಸಲು ಕಾನೂನಿನ ಪ್ರಕಾರ ಅಧಿಕಾರ ಪಡೆದ ಎಲ್ಲ ವ್ಯಕ್ತಿಗಳನ್ನು ನ್ಯಾಯಾಲಯ ಒಳಗೊಂಡಿರುತ್ತೆ. ಸಿಂಪಲ್ ಡೆಫಿನೇಷನ್. ದೆನ್ ದ ಸೆಕೆಂಡ್ ಒನ್ ಈಸ್ ಡಾಕ್ಯುಮೆಂಟ್. ದಾಖಲೆ. ಡಾಕ್ಯುಮೆಂಟ್ ಅಂದ್ರೆ ದಾಖಲೆ ಅಂತ ಹೇಳ್ತೀವಿ ನಾವು. ಡಾಕ್ಯುಮೆಂಟ್ ಮೀನ್ಸ್ ಎನಿ ಮ್ಯಾಟರ್ ಎಕ್ಸ್ಪ್ರೆಸ್ಡ್ ಆರ್ ಡಿಸ್ಕ್ರೈಬ್ಡ್ ಆರ್ ಅದರ್ವೈಸ್ ರೆಕಾರ್ಡೆಡ್ upon a substance by means of letters, figures, marks, or any other means, or by more than one means, intended to be used or which may be used for the purpose of recording that matter, includes electronic and digital records. ಈ ಇಲೆಕ್ಟ್ರಾನಿಕ್ ಅಂಡ್ ಡಿಜಿಟಲ್ ರೆಕಾರ್ಡ್ಸ್ ಅನ್ನುವಂಥದ್ದು ಒರಿಜಿನಲಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಇರಲಿಲ್ಲ. ಇದು ಹೊಸದಾದಂತಹ ಸೇರ್ಪಡೆ. ನೋಡಿ, ಒಂದು ದಾಖಲೆ ಅಂತಂದ್ರೆ ನಾವು ಯಾವುದೋ ಒಂದು ಸೇಲ್ ಡೀಡೋ ಅಥವಾ ಒಂದು ರೆಂಟ್ ಅಗ್ರಿಮೆಂಟೋ ಮಾಡಿದಕ್ಕೆ ದಾಖಲೆ ಅಂತೀವಿ. ಅಲ್ಲ, ಎಲ್ಲೋ ಯಾವುದೇ ಒಂದು ವಸ್ತುವಿನಲ್ಲಿ ಬರೆದಂತಹ ಮಾರ್ಕ್ ಇರ್ಬೋದು, ಒಂದು ಚೀಟಿ ಇರ್ಬೋದು, ಅಥವಾ ಒಂದು ಚಿತ್ರ ಇರ್ಬೋದು, ಒಂದು ಕೆತ್ತನೆ ಇರ್ಬೋದು. So all those things are documents. Documents mean any matter expressed or described or otherwise recorded upon any substance by means of letter. ನೋಡಿ, ಅದು ಅಕ್ಷರಗಳಿಂದಿರ್ಬೋದು, ಚಿತ್ರಗಳಿಂದಿರ್ಬೋದು, ಮಾರ್ಕ್ಗಳಿರ್ಬೋದು, ಅದರ ಮೇಲೆ ಮಾರ್ಕ್ಗಳಿರ್ಬೋದು, ರಕ್ತದ ಕಲೆಗಳು. ಓಕೆ, ಎನಿ ಅದರ್ ಮೀನ್ಸ್. ಓಕೆ, ಬೈ ಮೋರ್ ದ್ಯಾನ್ ಒನ್ ಮೀನ್ಸ್, ಒಂದರಲ್ಲೇ 2-3 ಇರ್ಬೋದು. ಓಕೆ, ಇನ್ಸ್ಟೆಡ್ ಇಂಟೆಂಡೆಡ್ ಟು ಬಿ ಯೂಸ್ಡ್. ನೋಡಿ, ಅದರ ಉಪಯೋಗಿಸ್ಲಿಕ್ಕೆ ಇರಬೇಕು. ವಿಚ್ ಮೇ ಬಿ ಯೂಸ್ಡ್, ಅಥವಾ ಉಪಯೋಗ ಮಾಡಬಹುದು ಫಾರ್ ದ ಪರ್ಪಸ್ ಆಫ್, ಆ ಒಂದು ವಿಷಯವನ್ನ ದಾಖಲೆಗೆ ತೆಗೆದುಕೊಳ್ಳುವ ಉದ್ದೇಶದಿಂದ. ಅದರಲ್ಲಿ ವಿದ್ಯುನ್ಮಾನ ಮತ್ತು ಡಿಜಿಟಲ್ ದಾಖಲೆಗಳು ಕೂಡ ಒಳಗೊಂಡಿರ್ತವೆ ಅಂತಕ್ಕಂಥದ್ದನ್ನು ಇನ್ನೂ ವಿಶೇಷವಾಗಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಸಂಗ ಬರ್ತದೆ. ಆ ಸಂದರ್ಭದಲ್ಲಿ ಐ ವಿಲ್ ಗಿವ್ ಯು more information about this. Then comes here so many examples are also given for document. ದಾಖಲೆಯ ವಿಷಯದಲ್ಲಿ ಅನೇಕ ಉದಾಹರಣೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಉದಾಹರಣೆಗಳನ್ನು ನಾವು ನೋಡೋದಾದ್ರೆ ನೋಡಿ, ಎ ರೈಟಿಂಗ್ ಈಸ್ ಎ ಡಾಕ್ಯುಮೆಂಟ್. ಒಂದು ಬರಹ ದಾಖಲೆಯಾಗಿದೆ. ವರ್ಡ್ಸ್ ಪ್ರಿಂಟೆಡ್, ಲಿಥೋಗ್ರಾಫ್ಸ್ ಆರ್ ಫೋಟೋಗ್ರಾಫ್ಡ್ ಆರ್ ಡಾಕ್ಯುಮೆಂಟ್ಸ್. ಬರೆದಿರುವಂತಹ, ಓಕೆ, ಪ್ರಿಂಟ್ ಮಾಡಿರುವಂತಹ, ಫೋಟೋಗ್ರಾಫಿ ಮಾಡಿರುವಂತಹ ಫೋಟೋಗಳು ಕೂಡ, ಪ್ರಿಂಟೆಡ್ ಫೋಟೋಗಳು ಕೂಡ ದಾಖಲೆಗಳು. ಎ ಮ್ಯಾಪ್ ಆರ್ ಎ ಪ್ಲಾನ್ ಈಸ್ ಎ ಡಾಕ್ಯುಮೆಂಟ್. ಯಾವುದೇ ಒಂದು ಮ್ಯಾಪು ಅಥವಾ ಡಾಕ್ಯುಮೆಂಟು, ಸರ್ವೆ ರಿಪೋರ್ಟ್ಸು, ದೇ ಆರ್ ಆಲ್ಸೋ ಡಾಕ್ಯುಮೆಂಟ್. ಎನ್ ಇನ್ಸ್ಕ್ರಿಪ್ಷನ್ ಆನ್ ಎ ಮೆಟಲ್ ಪ್ಲೇಟ್. ನೋಡಿ, ಒಂದು ತಾಮ್ರದ ಇದ್ರ ಮೇಲೆ ಬರೆದಂತಹ ಅಥವಾ ಒಂದು ಮೆಟಲ್ ಮೇಲೆ ಬರೆದಂತಹ, ಎಂಬಾಸ್ ಮಾಡಿದಂತಹ ಅಥವಾ ಕಲ್ಲಿನ ಕೆತ್ತನೆ ಕೂಡ ಅದು ಒಂದು ದಾಖಲೆ. ನೋಡಿ, ಎ ಕ್ಯಾರಿಕೇಚರ್ ಈಸ್ ಎ ಡಾಕ್ಯುಮೆಂಟ್. ವಾಟ್ ಈಸ್ ಕ್ಯಾರಿಕೇಚರ್? ಕಾರ್ಟೂನ್ಸ್. ಇವಕ್ಕೆ ನಾವು ಕಾರ್ಟೂನ್ಸ್ ಅಂತ ಹೇಳ್ತೀವಿ, ವ್ಯಂಗ್ಯ ಚಿತ್ರಗಳು. ಅವು ಕೂಡ ದಾಖಲೆಗಳು. ಇದು ದಿಸ್ ಈಸ್ ಎ ನ್ಯೂ ಎಡಿಷನ್. ಏನು? ಎನ್ ಎಲೆಕ್ಟ್ರಾನಿಕ್ ರೆಕಾರ್ಡ್ ಆನ್ ಇಮೇಲ್. ಆಲ್ ಯುವರ್ ಇಮೇಲ್ಸ್ ಆರ್ ಡಾಕ್ಯುಮೆಂಟ್. ಸರ್ವರ್ ಲಾಗ್ಸ್, ನಿಮ್ಮ ಕಂಪ್ಯೂಟರ್ನಲ್ಲಿ ಇರ್ತಕ್ಕಂಥ ಲಾಗ್ಸ್. ಓಕೆ, ಹೂ ಹ್ಯಾಸ್ ಡನ್ ವಾಟ್ ಅನ್ನೋದು ರೆಕಾರ್ಡ್ ಇರುತ್ತೆ. ದಟ್ ಇಸ್ ಕಾಲ್ಡ್ ಲಾಗ್ಸ್. ದೆನ್ ಡಾಕ್ಯುಮೆಂಟ್ಸ್ ಆನ್ ಕಂಪ್ಯೂಟರ್ಸ್, ಯುವರ್ ಹಾರ್ಡ್ ಡಿಸ್ಕ್, ಲ್ಯಾಪ್ಟಾಪ್. ನೋಡಿ, ಕಂಪ್ಯೂಟರ್ನಲ್ಲಿ ಇರ್ತಕ್ಕಂಥದ್ದಾಗಲಿ, ಲ್ಯಾಪ್ಟಾಪ್ನಲ್ಲಿ ಇರ್ತಕ್ಕಂಥದ್ದಾಗಲಿ, ಇವುಗಳು ಕೂಡ. ಯುವರ್ ಸ್ಮಾರ್ಟ್ ಫೋನ್, SMS, MMS, your WhatsApp messages, website, okay, GPS, locational evidence, voicemail messages stored in digital devices are all documents. ಎಲೆಕ್ಟ್ರಾನಿಕ್ ಪರ್ಪಸ್ಗೆ ಸಂಬಂಧಪಟ್ಟಂತಹ ಅನೇಕ ದಾಖಲಾತಿಗಳಿರ್ತವೆ, ಡೇಟಾ. ಸೊ ದೇ ಆರ್ ಆಲ್ ಡಾಕ್ಯುಮೆಂಟ್ಸ್. ಇಷ್ಟೆಲ್ಲ ಉದಾಹರಣೆಗಳನ್ನು ನಾವು ದಾಖಲೆಗಳು ಅಂದ್ರೆ ಏನು ಅನ್ನೋದಕ್ಕೆ ಕಾನೂನಿನಲ್ಲಿಯೇ, ಬೇರೆ ಆಕ್ಟ್ನಲ್ಲಿಯೇ ಕೊಟ್ಟಂತಹ ಉದಾಹರಣೆಗಳಿವು ಅನ್ನೋದನ್ನು ನೀವು ನೆನಪಿಟ್ಕೊಳ್ಬೇಕು, ಇವನ್ನ ಓದಬೇಕು. ಆಲ್ ದೀಸ್ ಥಿಂಗ್ಸ್ ಆರ್ ಟು ಬಿ ಕ್ಲಿಯರ್ಲಿ ರೆಡ್ ಆ್ಯಂಡ್ ಕಮ್ಸ್. ಒಂದನ್ನು ನೆನಪಿಟ್ಕೊಳ್ಳಿ,
ಇಲ್ಲಿ ಒಂದು ವಿಶೇಷತೆ, ಒಂದು 3 ಡೆಫಿನೇಷನ್ಗಳು ನಿಮ್ಗೆ ನೆನಪಿಡ್ಲಿಕ್ಕೆ ಈಸಿ. 2(1)D ಇದೆಯಲ್ಲ, ಇದು ಡಿಗೆ ಡಾಕ್ಯುಮೆಂಟ್ ಬಂದಿದೆ, ಉಳಿದಿದ್ದೆಲ್ಲ ಹಾಗಾಗಿಲ್ಲ. ಅದೇ ತರ ಈಗ ನೆಕ್ಸ್ಟ್ ಬರ್ತಕ್ಕಂಥ ಡೆಫಿನೇಷನ್ ನೋಡಿ, 2(1)F ಅಂದ್ರೆ ಫ್ಯಾಕ್ಟ್. ಫ್ಯಾಕ್ಟ್ ಅಂದ್ರೆ ನಾವು ಇದಕ್ಕೆ ಸತ್ಯ ಅಂತ ಹೇಳ್ಬೋದು, ಅಥವಾ ಇನ್ನೊಂದು ಶಬ್ದ ನಾವೇನ್ ಹೇಳ್ಬೋದು, ವಾಸ್ತವ ಅಂತ ಹೇಳ್ಬೋದು. ವಾಸ್ತವ, ನೈಜತೆ, ನೈಜತೆ ಅಥವಾ ನಿಜ ಅಂತಕ್ಕಂಥದ್ದು ಶಬ್ದಗಳನ್ನು ಯೂಸ್ ಮಾಡ್ಬೋದು ನಾವು. ಸತ್ಯ, ಇದು ಸರಿ ಇದೆಯಲ್ಲ ಗೊತ್ತಿಲ್ಲ ನನಗೆ, ಸತ್ಯ ಅಂತಕ್ಕಂಥದ್ದು ಹೀಗೂ ಬರೀತಾರ ಅಂತ ಅದನ್ನೊಂದು ಕನ್ಫರ್ಮ್ ಮಾಡ್ಕೊಳ್ಳಿ. ಸತ್ಯ ಕನ್ನಡದಲ್ಲಿ ಹೇಳೋದಕ್ಕೋಸ್ಕರ ನಾನು ಇಷ್ಟೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಫ್ಯಾಕ್ಟ್ಸ್ ಮೀನ್ಸ್ ಅಂಡ್ ಇನ್ಕ್ಲೂಡ್ಸ್. ನೋಡಿ, ಇನ್ನೊಂದು ವಿಷಯ ಅಂದ್ರೆ ರಿಯಲಿ ವಾಟ್ ಈಸ್ ಫ್ಯಾಕ್ಟ್ ಅನ್ನೋದನ್ನು ಡಿಫೈನ್ ಮಾಡಲಿಲ್ಲ. ಫ್ಯಾಕ್ಟ್ ಮೀನ್ಸ್ ಅಂಡ್ ಇನ್ಕ್ಲೂಡ್ಸ್ ಅಂತ ಹೇಳ್ತಾನೆ. ಇನ್ಕ್ಲೂಡ್ಸ್ ಏನೇನು? ಫ್ಯಾಕ್ಟ್ಸ್ ಅಂದ್ರೆ ಏನು? ಫ್ಯಾಕ್ಟ್ಸ್ ಆರ್ ನಾರ್ಮಲಿ ಆಫ್ 2 types according to our BSA. According to our BSA, there are 2 facts. One is material fact. And the second one is psychological fact. ಅಂದ್ರೆ ಒಂದು ಏನು, ಇಂದ್ರಿಯಗಳು ಗ್ರಹಿಸಬಹುದಾದಂತಹ ಸತ್ಯಗಳು, ವಿಷಯಗಳು ಅಥವಾ ವಾಸ್ತವಗಳು. ಇನ್ನೊಂದು ಮನಸ್ಸಿನಲ್ಲಿ ಇರ್ತಕ್ಕಂತಹ ಮಾನಸಿಕವಾದಂತಹ ಸತ್ಯಗಳು ಅಂತ ಹೇಳ್ತಾರೆ. ಸೊ ಹೌ ಹಿ ಹ್ಯಾಸ್ ಡಿಫೈನ್ಡ್? Definition is written in this fashion. What is the written? How it is written? Includes number 1. Includes number 1. Therefore, this is actually, I can write this as section 2(1)F Roman 1. 2(1)F Roman 1 ಅಂತ ಹೇಳ್ಬೋದು. ಇದಕ್ಕೆ 2(1)F Roman 1. ಇದಕ್ಕೆ 2(1)F Roman 1. ಏನಿದು 2(1)F Roman 1? ಎನಿಥಿಂಗ್ ಅಂತ ಜೋಡಿಸಿ ಓದ್ಬೇಡಿ ಇಲ್ಲಿ. ಡೋಂಟ್ ರೀಡ್ ಇಟ್ ಲೈಕ್ ದಿಸ್. ಎನಿಥಿಂಗ್ ಅಂತ ಓದಿದ್ರೆ ತಪ್ಪು, ಹಿಂಗಲ್ಲ. ಎನಿಥಿಂಗ್, ಯಾವುದೇ ಒಂದು ವಸ್ತು. ಎನಿಥಿಂಗ್. ಸ್ಟೇಟ್ ಆಫ್ ಥಿಂಗ್ ಅಂದ್ರೆ ಆ ವಸ್ತುವಿನ ಸ್ಥಿತಿಗತಿ. ಒಂದು ಹೆಣ ನೀರಿನಲ್ಲಿ ತೇಲ್ತಾ ಇದೆಯಲ್ವಾ, ಆ ತೇಲುತ್ತಿರುವಂತಹ ಸ್ಥಿತಿ ಸ್ಟೇಟ್ ಆಫ್ ಥಿಂಗ್ಸ್. ದೆನ್ ರಿಲೇಷನ್ ಆಫ್ ಥಿಂಗ್ಸ್, ಆ ವಸ್ತುವಿನ ಸಂಬಂಧ ಅದು ಹೇಗಿರಬೇಕು? ಕ್ಯಾಪೇಬಲ್ ಆಫ್ ಬೀಯಿಂಗ್, ಪರ್ಸೀವ್ಡ್ ಬೈ ದ ಸೆನ್ಸಸ್. ನೋಡಿ, ಚರ್ಮಕ್ಕೆ ಟಚ್ ಆದ್ರೆ ಗೊತ್ತಾಗಬೇಕು, ಮೂಗಿನ ವಾಸನೆಗೆ ಗೊತ್ತಾಗಬೇಕು, ಕಣ್ಣಿಗೆ ಕಾಣಬೇಕು ಅಥವಾ ಕಿವಿಗೆ ಕೇಳಬೇಕು. ನಮ್ಮ ಪಂಚೇಂದ್ರಿಯಗಳು ಏನು ಗ್ರಹಿಸಬಹುದಾದಂತಹ ಎಲ್ಲ ವಸ್ತುಗಳು ಅಥವಾ ವಸ್ತಿನ ಸ್ಥಿತಿಗತಿ. ನನ್ನ ಹತ್ರ ಈ ಪೆನ್ ಇದೆ, ಪೆನ್ನು ಇದೊಂದು ಫ್ಯಾಕ್ಟ್. ಈ ಪೆನ್ ತುಂಬಾ ಬಿಸಿಯಾಗಿದೆ, ಆ ಬಿಸಿ ಆಗಿರುವಂತಹ ಅದರ ಸ್ಥಿತಿಗತಿ ಇದೆಯಲ್ಲ, ಅದು ಒಂದು ಫ್ಯಾಕ್ಟ್. ಅಥವಾ ಪೆನ್ ಮುರಿದು ಹೋಗಿದೆ, ಅದು ಒಂದು ಫ್ಯಾಕ್ಟ್. ದಿಸ್ ಕ್ಯಾನ್ ಬಿ ಪರ್ಸೀವ್ಡ್. See, if we go to the second example, the second one, any mental condition of which any person is conscious. Mental condition, ಮಾನಸಿಕ ಸ್ಥಿತಿಗತಿ. ಏನು ಮಾನಸಿಕ ಸ್ಥಿತಿಗತಿ ಅಂತಂದ್ರೆ, ನನ್ನ ಮನಸ್ಸಲ್ಲಿ ಇನ್ನೊಬ್ಬನ್ನ ಸಾಯಿಸಬೇಕು ಅನ್ನುವಂತಹ ಒಂದು ಸ್ಥಿತಿಗತಿ ನನ್ನ ಮನಸ್ಸಲ್ಲಿದೆ. ಮೆನ್ಸ್ ರಿಯಾ, ಮೆಂಟಲ್ ಕಂಡೀಷನ್. ಇಲ್ ವಿಲ್, ಗುಡ್ ವಿಲ್, ಓಕೆ, ಗುಡ್ ಫೇತ್, ಬ್ಯಾಡ್ ಇಂಟೆನ್ಷನ್, ಗುಡ್ ಇಂಟೆನ್ಷನ್, ಇವೆಲ್ಲವುಗಳು ಕೂಡ ಏನಾಗ್ತವೆ? ಮೆಂಟಲ್ ಫ್ಯಾಕ್ಟ್ ಆಗ್ತವೆ. ಸೊ ದೇರ್ ಆರ್ 2 ಫ್ಯಾಕ್ಟ್ಸ್: ಫಿಸಿಕಲ್ ಫ್ಯಾಕ್ಟ್, ಮೆಂಟಲ್ ಫ್ಯಾಕ್ಟ್. ಮಟೀರಿಯಲ್ ಫ್ಯಾಕ್ಟ್, ಸೈಕಾಲಜಿಕಲ್ ಫ್ಯಾಕ್ಟ್ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಸಾಮಾನ್ಯವಾಗಿ ನಾವು ಈ ಲಾ ಓದಲಿಲ್ಲ ಅಂದ್ರೆ ಕಣ್ಣಿಗೆ ಕಾಣೋ ಫ್ಯಾಕ್ಟ್ ಅಂತೀವಿ ಅಷ್ಟೇ.
ಮೆಂಟಲ್ ಫ್ಯಾಕ್ಟ್ ಅಂತೇಳಿ ಸಾಮಾನ್ಯವಾಗಿ ನಾವು ಈ ಕಾನೂನನ್ನು ಓದಿದ ಮೇಲೆ ಅನಿಸ್ತದೆ, ಓ ಇದು ಕೂಡ ಒಂದು ತಥ್ಯವ ಅಂತ ಹೇಳಿ ಅನಿಸ್ತದೆ. ದೇರ್ ಆರ್ 2 types of facts, right? So for facts also lot of illustrations are given here, many illustrations. ಇಲ್ಲಿ ನಿದರ್ಶನಗಳನ್ನು ಕೊಡಲಾಗಿದೆ, ಉದಾಹರಣೆಗಳು ಅಥವಾ ನಿದರ್ಶನಗಳು ಅಂತಾನೆ ಹೇಳ್ಬೋದು ನಾವು. ನಿದರ್ಶನಗಳು ಏನೇನಿದೆ ಒಂದೊಂದಾಗಿ ಓದಿದರೆ ನೀವು ಯು ವಿಲ್ ಗೆಟ್ ಮೋರ್ ಕ್ಲಾರಿಟಿ. ದೇರ್ ಆರ್ ಸರ್ಟನ್ ಆಬ್ಜೆಕ್ಟ್ಸ್ ಅರೇಂಜ್ಡ್ ಇನ್ ಎ ಸರ್ಟನ್ ಆರ್ಡರ್ ಇನ್ ಎ ಸರ್ಟನ್ ಪ್ಲೇಸ್ ಈಸ್ ಎ ಫ್ಯಾಕ್ಟ್. ಯಾವುದೇ ಒಂದು ಜಾಗದಲ್ಲಿ ಒಂದು ರೀತಿಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಜೋಡಿಸಿದಂತಹ ವಸ್ತುಗಳು ಅವೆಲ್ಲವನ್ನು ಸೇರಿ ಇದೊಂದು ತಥ್ಯ ಅಂತ ಹೇಳ್ಬೋದು. ಅವೆಲ್ಲವುಗಳನ್ನು ಸೇರಿ ಇದೊಂದು ತಥ್ಯ ಅಂತ ಹೇಳ್ಬೋದು. ದ್ಯಾಟ್ ಎ ಪರ್ಸನ್ ಹರ್ಡ್ ಆರ್ ಸಾ ಸಮಥಿಂಗ್, ಒಬ್ಬ ವ್ಯಕ್ತಿ ಏನನ್ನೋ ಕೇಳಿಸಿಕೊಂಡ ಅಥವಾ ಏನನ್ನೋ ನೋಡಿದ ಅನ್ನುವಂಥದ್ದು ಕೂಡ ಇಟ್ ಈಸ್ ಎ ಫ್ಯಾಕ್ಟ್. ಇಟ್ ಈಸ್ ಎ ಫ್ಯಾಕ್ಟ್ ಬಿಕಾಸ್ ಹಿ ಹರ್ಡ್ ಇಟ್, ಹಿ ಹ್ಯಾಸ್ ಸೀನ್ ಇಟ್, ನೋಡಿದ್ದಾನೆ, ಅವನು ಕೇಳಿದ್ದಾನೆ, ಅದೊಂದು ಫ್ಯಾಕ್ಟ್. ದ್ಯಾಟ್ ಎ ಪರ್ಸನ್ ಸೇಡ್ ಸರ್ಟನ್ ವರ್ಡ್ಸ್, ಒಬ್ಬ ವ್ಯಕ್ತಿ ಕೆಲವು ಶಬ್ದಗಳನ್ನು ಹೇಳಿದ, ಅದೊಂದು ಫ್ಯಾಕ್ಟ್. ನಾನು ಮಾತಾಡ್ತಾ ಇದ್ದೀನಿ, ಶಬ್ದಗಳನ್ನು ಹೇಳ್ತಾ ಇದ್ದೀನಿ, ದಿಸ್ ಇಸ್ ಆಲ್ಸೋ ಎ ಫ್ಯಾಕ್ಟ್. ಎಲ್ಲೋ ಪೇಟೆಯಲ್ಲಿ ಹೊಡೆದಿರ್ತೀರಿ, ಗಲಾಟೆ ಆಗ್ತಾ ಇರ್ತದೆ, ಇಬ್ಬರು ಗುದ್ದಾಡ್ತಾ ಇರ್ತಾರೆ, ಆವಾಗ ಯಾವನೋ ಒಬ್ಬ ಇನ್ನೊಬ್ಬನ ಹೊಟ್ಟೆಗೆ ಚಾಕು ಹಾಕ್ತಾನೆ, ರಕ್ತ ಬರ್ತದೆ, ತಕ್ಷಣ ಅಯ್ಯೋ ಚಾಕು ಹಾಕೇ ಬಿಟ್ಟ. ಇಟ್ ಈಸ್ ಎ ಫ್ಯಾಕ್ಟ್. ಇಟ್ ಈಸ್ ಎ ಹೇಳುವಂತ ಹೇಳಿಕೆ ಇದೆಯಲ್ಲ, ಇಟ್ ಈಸ್ ಎ ಫ್ಯಾಕ್ಟ್. ದ್ಯಾಟ್ ಎ ಪರ್ಸನ್ ಹೋಲ್ಡ್ಸ್ ಎ ಸರ್ಟನ್ ಒಪಿನಿಯನ್, ಎ ಪರ್ಸನ್ ಹೋಲ್ಡ್ಸ್ a certain opinion, has a certain intention, acts in good faith, acts fraudulently, or uses a particular word in a particular sense, uses a particular word in a particular sense. ನೋಡಿ, ಯಾವುದೇ ಒಂದು ಅಭಿಪ್ರಾಯವನ್ನು ಹೊಂದಿರುವಂಥದ್ದು ಇಟ್ ಈಸ್ ಎ ಫ್ಯಾಕ್ಟ್. ಉದ್ದೇಶವನ್ನು ಹೊಂದಿರುವಂಥದ್ದು, ಕೊಲೆ ಮಾಡುವ ಉದ್ದೇಶ, ಕೊಲೆಯನ್ನು ತಪ್ಪಿಸುವ ಉದ್ದೇಶ, ಸಾಕ್ಷಿ ಹೇಳುವಂತಹ ಉದ್ದೇಶ ಓಕೆ ಇರಬಹುದು. ಗುಡ್ ಫೇತ್, ಒಳ್ಳೆಯ ಮನಸ್ಸನ್ನು ಇಟ್ಕೊಂಡಿರುವಂತಹ ಉದ್ದೇಶ. ಫ್ರಾಡುಲೆಂಟ್, ಮೋಸದ ಮನಸ್ಸನ್ನು ಇಟ್ಕೊಂಡಿರುವಂಥದ್ದು ಅದು ಒಂದು ಫ್ಯಾಕ್ಟ್. ದೆನ್ ಯೂಸಸ್ ಎ ಪರ್ಟಿಕ್ಯುಲರ್ ವರ್ಡ್ ಇನ್ ಎ ಪರ್ಟಿಕ್ಯುಲರ್ ಸೆನ್ಸ್. ಬಹಳಷ್ಟು ಜನ ಮಾತಾಡ್ತಾರೆ, ಆ ಮಾತಾಡುವುದು ನೇರವಾಗಿ ಶಬ್ದಗಳು ಬೇರೆ ಇರ್ತದೆ, ಆದ್ರೆ ಮಾತು ಹೋಗಿ ಬೇರೆಯವನಿಗೆ ನಾಟ್ತದೆ. ರಾಜಕೀಯ ಮಾತುಗಳನ್ನು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ದ ವೇ ದೇ ಸ್ಪೀಕ್, ವರ್ಡ್ಸ್ ಆರ್ ಡಿಫರೆಂಟ್, ಬಟ್ ಅದು ನಾಟೋದು ಬೇರೆಯವರಿಗೆ. ಆ ರೀತಿಯಾದಂಥ ಅದು ಕೂಡ ಒಂದು ಫ್ಯಾಕ್ಟ್. ಆರ್ ವಾಸ್ ಎಟ್ ಸ್ಪೆಸಿಫಿಕ್ ಟೈಮ್ ಕಾನ್ಶಿಯಸ್ ಆಫ್ ಎ ಪರ್ಟಿಕ್ಯುಲರ್ ಸೆನ್ಸೇಷನ್. ನೋಡಿ, ಆದರೆ ಏನಿರಬೇಕು, ಆ ರೀತಿಯ ಅವರು ಮಾಡುವಂತಹ ಪ್ರಕ್ರಿಯೆಗಳಿದಲ್ವಾ, ಆವಾಗ ಅವರು ಪ್ರಜ್ಞಾ ರೀತಿಯಿಂದ ಇರಬೇಕು. ಇದನ್ನೆಲ್ಲ ಮಾಡುವವನು ಅನ್ಸೌಂಡ್ ಮೈಂಡ್ ಅವನಿದ್ದಂದ್ರೆ ಅದು ಫ್ಯಾಕ್ಟ್ ಅಲ್ಲ. ಹಿ ಶುಡ್ ಹ್ಯಾವ್ ಎ ಕಾನ್ಸಿಯಸ್. Okay, the answer is or is or was at specified time, ಕೆಲವು ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಕಾನ್ಶಿಯಸ್ ಆಫ್ ಪರ್ಟಿಕ್ಯುಲರ್ ಸೆನ್ಸೇಷನ್ ಈಸ್ ಎ ಫ್ಯಾಕ್ಟ್. ಓಕೆ, ಸೊ ಫ್ಯಾಕ್ಟ್ಗೆ ಸಂಬಂಧಪಟ್ಟಂತ ಪರ್ಟಿಕ್ಯುಲರ್ಲಿ ದಿಸ್ ಲಾಸ್ಟ್ ಎಕ್ಸಾಂಪಲ್ ಗಿವ್ಸ್ ಮೋರ್ ಇಂಪಾರ್ಟೆನ್ಸ್ ಟು ದ ಸೈಕಾಲಜಿಕಲ್ ಫ್ಯಾಕ್ಟ್, ಸೈಕಾಲಜಿಕಲ್ ಆರ್ ಮೆಂಟಲ್. Okay, so this is all about fact, what is given in our BSA. Then comes 21G. Nodi, 21D is a document, 21D is document, 21E is evidence. I think evidence I have not discussed. 21F is fact. 21F is fact. F fact ಆದ ಕೂಡಲೇ ನೆಕ್ಸ್ಟ್ ಬರೋ ಅಲ್ಫಾಬೆಟ್ G, fact in issue. Fact in issue, very 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 important concept. Fact in issue. ನಾನು ಈ ಫ್ಯಾಕ್ಟ್ ಇನ್ ಇಶ್ಯೂನ ನಿಮ್ಗೆ ಹಿಂದಿನ ಕಾನ್ಸೆಪ್ಟ್ಗಳಲ್ಲೂ ನಾನು ಇದನ್ನು ವಿವರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. I have discussed this. What is fact in issue? Fact in issue means and includes. ನೋಡಿ, ಇಲ್ಲೂ ಕೂಡ ಇದು means and includes any fact
Fact in issue is also a fact. From which, ಅದರಿಂದ, either by itself, ಅಂದ್ರೆ ಅದೇ ಆಗಿರಬಹುದು. ಯಾವ ಫ್ಯಾಕ್ಟ್ ಇದೆಯೋ ಅದೇ ಆಗಿರಬಹುದು. ಆರ್ ಇನ್ ಕನೆಕ್ಷನ್ ವಿತ್ ಅದರ್ ಫ್ಯಾಕ್ಟ್ಸ್, ಆ ಒಂದು ವಿಷಯ ಇನ್ನೊಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇರಬಹುದು. ಏನೇನು, ಹೆಂಗಿರ್ಬೋದು ಅದು? ಅದರ ಅಸ್ತಿತ್ವ. ನಾನ್ ಎಕ್ಸಿಸ್ಟೆನ್ಸ್, ಅದು ಇಲ್ಲದಿರುವಿಕೆ, ಅಥವಾ ಆ ಒಂದು ತಥ್ಯದ ಸ್ವಭಾವ, ಅದರ ಸ್ವಭಾವ ಎಂಥದ್ದು, ಮತ್ತು ಆ ತಥ್ಯದ ವ್ಯಾಪ್ತಿ, ಎಕ್ಸ್ಟೆಂಟ್, ಎಷ್ಟು ದೂರ ಇದೆ. ಯಾವ ವಿಷಯದ ಬಗ್ಗೆ? ಅಬೌಟ್ ರೈಟ್, ಅಬೌಟ್ ಲಯಬಿಲಿಟಿ, ಅಬೌಟ್ ಡಿಸೆಬಿಲಿಟಿ. They can be asserted or denied in any suit or proceeding necessarily follows. ಯಾವುದೇ ಒಂದು ನ್ಯಾಯಿಕ ವಿಚಾರಣೆಯ ಸಂದರ್ಭದಲ್ಲಿ ಅವುಗಳನ್ನು ಏನ್ ಮಾಡಬಹುದು? ಒತ್ತಿ ಹೇಳಬಹುದು, ಆಗಿದೆ ಅಂತ ಹೇಳ್ಬೋದು, ಅಥವಾ ಅವುಗಳನ್ನು ನಿರಾಕರಿಸಬಹುದು. ನೀವು ಒಂದೇ ಸಲಕ್ಕೆ ಒಂದು ಫ್ಲೋನಲ್ಲಿ ಓದಿದ್ರೆ ಇದು ಅರ್ಥ ಆಗೋದಿಲ್ಲ. ಅದಕ್ಕೆ ನಾನು ನಿಮಗೆ ಒಂದು ಕಾನ್ಸೆಪ್ಟ್ ಅನ್ನ ಇಲ್ಲಿ ಬರೀಲಿಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ, ಫಸ್ಟ್ ಎಕ್ಸಿಸ್ಟೆನ್ಸ್, ನಾನ್ ಎಕ್ಸಿಸ್ಟೆನ್ಸ್, ನೇಚರ್ ಆರ್ ಎಕ್ಸ್ಟೆಂಟ್. ಓಕೆ, ಐ ವಿಲ್ ರೈಟ್ ದೀಸ್ ಥಿಂಗ್ಸ್. ಫ್ಯಾಕ್ಟ್ ಹೇಗೆ ಅಂತಂದ್ರೆ, ಎಕ್ಸಿಸ್ಟೆನ್ಸ್, ಐ ವಿಲ್ ಟೇಕ್ ಬ್ಲ್ಯಾಕ್ ಇಂಕ್, ದಟ್ ಈಸ್ ಬೆಟರ್. Existence, non-existence, nature, extent. Right? Then rights, liabilities, disabilities. Okay, then these things are asserted or denied. Is fact in issue. I will come to these words again in the section first. In the section I will come. See these words. First word is either by itself or in connection with existence, non-existence, nature, extent. Where it is gone? Existence, non-existence, nature and extent. Okay, then I will go back. Extent. Any of ಇವೆಲ್ಲ ವಿಷಯಗಳ ಬಗ್ಗೆ of right, liability, disability. ಇವುಗಳನ್ನ ಏನ್ ಮಾಡ್ಬೇಕು ಅವನು? ಐದರ್ ಅಸರ್ಟ್ ಆರ್ ಡಿನೈ. ಎಲ್ಲಿ? ಇನ್ ಎನಿ ಶೂಟ್ ಆರ್ ಪ್ರೊಸೀಡಿಂಗ್. ಈ ಡೆಫಿನೇಷನ್ ಅನ್ನ ಮೈಕ್ರೋಸ್ಕೋಪಿಕಲ್ಲಿ ನೀವು ಅನಲೈಸ್ ಮಾಡಿದ್ರೆ ನನಗನ್ಸಿದ ಮಟ್ಟಿಗೆ 24 ಫ್ಯಾಕ್ಟ್ಗಳನ್ನು ನಾವು ಫ್ರೇಮ್ ಮಾಡ್ಬೋದು. 24 ಫ್ಯಾಕ್ಟ್ಗಳು ನೋಡಿ. ಸಿ ಎನಿಬಡಿ may go to the court for existence of a right asserted, ಅಥವಾ existence of a right is denied, right? Similarly, anybody may go to the court for claiming non-existence of a right which is asserted, which is denied. Similarly, anybody can go to the court about the nature of right, which can he assert or which can he deny. Anybody can go to the court to claim his right. ನಂದು 4 ಎಕರೆ ಹೊಲ ಇದೆ, 5 ಎಕರೆ ಹೊಲ ಇದೆ,
5 ಎಕರೆನಲ್ಲಿ 4 ಎಕರೆನೇ ಉಳಿದಿದೆ ಅಂಥೇಳಿ ಹಿ ಕ್ಯಾನ್ ಗೋ ಟು ದ ರೈಟ್ಸ್ ಅಸರ್ಟ್ ಅಂಡ್ ಡಿನೈ. ಸೊ ದಿಸ್ ಇಸ್ ಒನ್ ಪಾಸಿಬಿಲಿಟಿ. ಪ್ರತಿಯೊಂದರ ಮೇಲೂ ನಾವು ರೈಟ್ಸ್ನ ಹಿಡ್ಕೊಂಡ್ರೆ ಎಷ್ಟು ಪಾಸಿಬಿಲಿಟಿ ಆಯಿತು? ವಿ ಹ್ಯಾವ್ ಗಾಟ್ 2 into 4, 8 ಪಾಸಿಬಿಲಿಟಿನ ನಾವು ಡಿರೈವ್ ಮಾಡಿದ್ವಿ. ಅದೇ ತೆರನಾಗಿ ಯಾವುದೇ ಒಬ್ಬ ವ್ಯಕ್ತಿ ಎಕ್ಸಿಸ್ಟೆನ್ಸ್ ಆಫ್ ಲಯಬಿಲಿಟಿ ಬಗ್ಗೆ ಕೋರ್ಟ್ಗೆ ಹೋಗ್ಬೋದು. ಎಕ್ಸಿಸ್ಟೆನ್ಸ್ ಆಫ್ ಲಯಬಿಲಿಟಿ ಅಸರ್ಟೆಡ್ ಆರ್ ಡಿನೈಡ್. ಓಕೆ, ಎಕ್ಸಿಸ್ಟೆನ್ಸ್ ಆಫ್ ನಾನ್ ಎಕ್ಸಿಸ್ಟೆನ್ಸ್ ಆಫ್ ಲಯಬಿಲಿಟಿ ಅಸರ್ಟೆಡ್ ಆರ್ ಡಿನೈಡ್. ನೇಚರ್ ಆಫ್ ಲಯಬಿಲಿಟಿ ಅಸರ್ಟೆಡ್ ಆರ್ ಡಿನೈಡ್. ರೈಟ್? ಸೊ ಹೀಗೆ ಇವನು ಕೋರ್ಟ್ಗೆ ಹೋಗ್ಬೋದು. ದೆನ್ ಎಕ್ಸ್ಟೆಂಟ್ ಆಫ್ ಲಯಬಿಲಿಟಿ, ಎಷ್ಟು ದುಡ್ಡು ಕೊಡಬೇಕು, ಎಷ್ಟು ಕಾಂಪೆನ್ಸೇಷನ್ ಕೊಡಬೇಕು, ಅದನ್ನು ಅಸರ್ಟ್ ಮಾಡಲಿ ಅಥವಾ ಡಿನೈ ಮಾಡಲಿ, ಅದನ್ನು ಕೊಡಿ ಅಂತ ಹೇಳಿ ಪ್ರೆಷರ್ ಮಾಡೋದಾಗಲಿ ಅಥವಾ ನಿರಾಕರಿಸುವುದಾಗಲಿ, ಈ ರೀತಿಯಾದಂತಹ ಒಂದು ಏನು ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಸಿಮಿಲರ್ಲಿ ಎಕ್ಸಿಸ್ಟೆನ್ಸ್, ಡಿನೈ ಡಿಸೆಬಿಲಿಟಿ, ನಾನು ಏಬಲ್ ಇಲ್ಲ ಅದರಲ್ಲಿ, ನಾನು ಅದರಲ್ಲಿ ಏಬಲ್ ಇಲ್ಲ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ದೇರ್ ಇಸ್ ಎ ರೇಪ್ ಅಫೆನ್ಸ್. ಅವನು ಅಕ್ಯೂಸ್ಡ್ ಏನು ಮಾಡ್ತಾನೆ, ಕೋರ್ಟ್ಗೆ ಕೇಸ್ ತಗೊಂಡು ಹೋಗ್ತಾನೆ, ನನಗೆ ಸೆಕ್ಸುವಲ್ ಇಂಟರ್ಕೋರ್ಸ್ ಮಾಡುವಂತಹ ಕೆಪಾಸಿಟಿನೇ ಇಲ್ಲ ಅಂತ. ದಟ್ ಈಸ್ ಹಿ ಇಸ್ ಎ ಡಿಸೆಬಿಲಿಟಿ. ಎಕ್ಸ್ಕ್ಲೂಷನ್ ಇದೆ ನೋಡ್ರಿ BNS ಅಲ್ಲಿ, ಆ ಎಲ್ಲ ಎಕ್ಸ್ಕ್ಲೂಷನ್ಗಳು ಏನವು? ಡಿಸೆಬಿಲಿಟಿ. ಫಾರ್ ಎಕ್ಸಾಂಪಲ್, ಎ ಚೈಲ್ಡ್ ಆಫ್ ಬಿಲೋ 7 years murders somebody, it is his disability, you cannot claim any rights on that. ಸೊ ಈ ರೀತಿಯಾಗಿ 8 ಮೂರ್ಲೆ 24 ಪಾಸಿಬಿಲಿಟಿಗಳನ್ನು ನೀವು ಕ್ರಿಯೇಟ್ ಮಾಡ್ಬೋದು. 24 ಪಾಸಿಬಿಲಿಟೀಸ್ ಕ್ಯಾನ್ ಬಿ ಕ್ರಿಯೇಟೆಡ್. ಅವುಗಳಿಗೆ ನಾವೇನು ಹೇಳ್ತೀವಿ? ಫ್ಯಾಕ್ಟ್ ಇನ್ ಇಶ್ಯೂ ಅಂತ ಹೇಳ್ತೀವಿ. ಫ್ಯಾಕ್ಟ್ ಇನ್ ಇಶ್ಯೂ. ಎಕ್ಸಿಸ್ಟೆನ್ಸ್, ಇರುವಿಕೆ, ಇಲ್ಲದಿರುವಿಕೆ, ಸ್ವಭಾವ ಮತ್ತು ವ್ಯಾಪ್ತಿ. ವ್ಯಾಪ್ತಿ, ಸ್ವಭಾವ, ಇಲ್ಲದಿರುವಿಕೆ, ಇರುವಿಕೆ, ಹಕ್ಕು, ಬಾಧ್ಯತೆ ಮತ್ತು ಅಸಾಧ್ಯತೆ, ಅಸಮರ್ಥತೆ. ಡಿಸೆಬಿಲಿಟಿ ಅಂದ್ರೆ ಅಸಮರ್ಥತೆ. ಅಸಮರ್ಥತೆ ಇದು ಬಾಧ್ಯತೆ. ಹಕ್ಕು, ಒತ್ತಾಯಿಸುವುದು, ಇದು ನಿರಾಕರಿಸುವುದು. ಫ್ಯಾಕ್ಟ್ ಇನ್ ಇಶ್ಯೂ ಅಂದ್ರೆ ವಿವಾದಿತ ವಿಷಯ, ವಿವಾದಿತ ತಥ್ಯ, ವಿವಾದಿತ ತಥ್ಯ. ಇರುವಿಕೆ, ಇಲ್ಲದಿರುವಿಕೆ, ಸ್ವಭಾವ, ವ್ಯಾಪ್ತಿ. ಈ ಎಲ್ಲ ಕಾಂಬಿನೇಷನ್ ಕೂಡ ನಾವೇನ್ ಮಾಡ್ಬೋದು? ಫ್ಯಾಕ್ಟ್ ಇನ್ ಇಶ್ಯೂನ ನೋಡ್ಬೋದು. ನೋಡಿ, ಫ್ಯಾಕ್ಟ್ ಇನ್ ಇಶ್ಯೂ ಮೀನ್ಸ್ ಅಂಡ್ ಇಶ್ಯೂಸ್ ಎನಿ ಫ್ಯಾಕ್ಟ್ ಯಾವುದೇ ಇರ್ಬೋದು, ಫ್ರಮ್ ವಿಚ್ ಈದರ್ ಅದೇ ಆಗ್ಬೋದು, ಅದಕ್ಕೆ ಸಂಬಂಧಿಸಿದಿರ್ಬೋದು. ಯಾವುದ್ರ ಬಗ್ಗೆ? ಎಕ್ಸಿಸ್ಟೆನ್ಸ್ ಬಗ್ಗೆ ಆಗಲಿ, ನಾನ್ ಎಕ್ಸಿಸ್ಟೆನ್ಸ್ ಬಗ್ಗೆ ಆಗಲಿ, ಅದರ ಸ್ವಭಾವದ ಬಗ್ಗೆ ಆಗಲಿ, ಅಥವಾ ಅದರ ವ್ಯಾಪ್ತಿಯ ಬಗ್ಗೆ ಆಗಲಿ ನಾವು ಹಕ್ಕೊತ್ತಾಯ ಮಾಡ್ಬೋದು, ಅಥವಾ ಪರಿಹಾರವನ್ನು ಕೇಳ್ಬೋದು, ಅಥವಾ ಅಸಮರ್ಥತೆಯನ್ನು ಹೇಳ್ಬೋದು. ಇವುಗಳನ್ನು ಹೇಳುವುದನ್ನ ಇಲ್ಲ ನಾವು ಹಕ್ಕೊತ್ತಾಯ ಮಾಡಿಸ್ಬೋದು, ಇಲ್ಲ ಅಂದ್ರೆ ಡಿನೈ ಮಾಡ್ಬೋದು. ಇವೆಲ್ಲವುಗಳು ಕೂಡ ಫ್ಯಾಕ್ಟ್ ಇನ್ ಇಶ್ಯೂ. ಇದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಫ್ಯಾಕ್ಟ್ ಇನ್ ಇಶ್ಯೂಗೆ ದೇರ್ ಈಸ್ ಎನ್ ಎಕ್ಸ್ಪ್ಲನೇಷನ್. ಏನು? ವೆನೆವರ್ ಅಂಡರ್ ದ ಪ್ರೊವಿಷನ್ಸ್ ಆಫ್ ದ ಸಿವಿಲ್ ಪ್ರೊಸೀಜರ್ ಲಾ ಎನಿ ಕೋರ್ಟ್ ರೆಕಾರ್ಡ್ಸ್ ಎನ್ ಇಶ್ಯೂ ಆಫ್ ಫ್ಯಾಕ್ಟ್, any court records an issue of fact, the fact asserted or denied in answer is a fact in issue. In answer is a fact in issue. ನೀವು CPC ಕಲ್ತಿದ್ದೀರಿ. ಇದೇನು ಈ ಎಕ್ಸ್ಪ್ಲನೇಷನ್? ವೆರಿ ಸಿಂಪಲ್ ಎಕ್ಸ್ಪ್ಲನೇಷನ್. ದೇರ್ ಇಸ್ ಎ ಪ್ಲೇಂಟ್ ಅಲ್ಲಿ ಅವನು ಕೆಲವು ವಿಷಯಗಳನ್ನ ಹೇಳ್ತಾನೆ, ಆಮೇಲೆ ರಿಟರ್ನ್ ಸ್ಟೇಟ್ಮೆಂಟ್ ಬರ್ತದೆ, ಅವನು ತನ್ನದೇ ಆದಂತಹ ಡಿನಯಲ್ ಅನ್ನು ಮಾಡ್ತಾನೆ. ಇವೆರಡನ್ನು ಅವಲೋಕಿಸಿದ ನಂತರ ಜಡ್ಜ್ ಏನ್ ಮಾಡ್ತಾರೆ? ಹಿ ವಿಲ್ ಅಲ್ಟಿಮೇಟ್ಲಿ ಫ್ರೇಮ್ ದ ಇಶ್ಯೂ. ಆ ಇಶ್ಯೂ ಫ್ರೇಮ್ ಮಾಡ್ತಾರಲ್ಲ, ದೇ ಆರ್ ಫ್ಯಾಕ್ಟ್ ಇನ್ ಇಶ್ಯೂ. ದಟ್ಸ್ ಇಟ್. ದೇ ಆರ್ facts in issue, nothing more, nothing less. Yes. Illustration. Fact in issue ಗುನು ಸಾಕಷ್ಟು ನಿದರ್ಶನಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆ ಅಥವಾ ನಿದರ್ಶನ ಅಂತ ಹೇಳ್ಬೋದು ನಾವು. A is accused of murder of B. A is accused of murder of B. ನೋಡಿ, ಇಲ್ಲಿ A ಯ ಮೇಲೆ ಆಪಾದನೆ ಇದೆ. A ಯ ಮೇಲೆ ಆಪಾದನೆ ಇದೆ. ಏನು?
ಬಿ ಯನ್ನು ಕೊಲೆ ಮಾಡಿದ್ದಾನೆ ಎಂದು. ಬಿ ಯನ್ನು ಕೊಲೆ ಮಾಡಿರುವನು ಎಂದು ಎ ಯ ಮೇಲೆ ಆಪಾದನೆ ಇದೆ. ಎಟ್ ಹೀಸ್ ಟ್ರಯಲ್, ಈ ವಿಷಯವನ್ನ ನೀವು ಟ್ರಯಲ್ ಮಾಡಬೇಕು ಅಂತಂದ್ರೆ ಏನೇನು ಫ್ಯಾಕ್ಟ್ ಇನ್ ಇಶ್ಯೂ ಇರ್ಬೋದು, ಏನೇನು ಫ್ಯಾಕ್ಟ್ ಇನ್ ಇಶ್ಯೂ ಇರ್ಬೋದು ಅನ್ನೋದನ್ನ ಇಲ್ಲಿ ಊಹಿಸಿದ್ದಾರೆ. ಇದನ್ನ ನಿಧಾನವಾಗಿ ಕುತ್ಕೊಂಡು ಯೋಚನೆ ಮಾಡಿದರೆ ನಿಮಗೆ ಫ್ಯಾಕ್ಟ್ ಇನ್ ಇಶ್ಯೂ ಕ್ಲಿಯರ್ ಅರ್ಥ ಆಗುತ್ತೆ. ಆದರೆ ಈ ಫ್ಯಾಕ್ಟ್ ಇನ್ ಇಶ್ಯೂನ ಏನು ಫ್ರೇಮ್ ಮಾಡಿದ್ದಾರೆ, ಬೇರೆ ಆ್ಯಕ್ಟ್ನಲ್ಲೇ ಕೊಟ್ಟಿರುವಂತಹದ್ದು ಇದು. ಇವುಗಳು ಏನು, ಈಗ ಒಂದು ಫ್ಯಾಕ್ಟ್ ಇನ್ ಇಶ್ಯೂ ಏನಿರ್ಬೋದು, ಅವನು ಸಾಯಿಸಿದಾನೆ, ಬಿ ಯನ್ನು ಸಾಯಿಸಿದ್ದಾನೆ ಅನ್ನುವಂಥದ್ದು ಫ್ಯಾಕ್ಟ್ ಇನ್ ಇಶ್ಯೂ. ಬಿ ಯನ್ನು ಸಾಯಿಸಿದ್ದಾನೆ ಅನ್ನುವಂಥದ್ದು ಫ್ಯಾಕ್ಟ್ ಇನ್ ಇಶ್ಯೂ. ಆಮೇಲೆ ದ್ಯಾಟ್ ಎ ಇಂಟೆಂಡೆಡ್ ಟು ಕಾಸ್ ಬೀಸ್ ಡೆತ್, ಅವನು ಸಾಯಿಸಿದ್ದಾನೆ ಹೌದು, ಆದರೆ ಅವನಿಗೆ ಸಾಯಿಸುವ ಉದ್ದೇಶ ಇತ್ತೆ. ಸಾಯಿಸುವ ಉದ್ದೇಶ ಇತ್ತು ಅಂತಂದ್ರೆ ಅದು ಮರ್ಡರ್ ಆಗ್ಬೋದು. ಆ ಉದ್ದೇಶ ಇರಲಿಲ್ಲ ಅಂದ್ರೆ ಅದು ಕಲ್ಪೇಬಲ್ ಹೋಮಿಸೈಡ್ ಆಗ್ಬೋದು, ಕಲ್ಪೇಬಲ್ ಹೋಮಿಸೈಡ್ ಆಗ್ಬೋದು. ಆಮೇಲೆ ಮೂರನೇ ಪಾಯಿಂಟ್ ಏನು, ದಟ್ ಎ ಹ್ಯಾಡ್ ರಿಸೀವ್ಡ್ ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್, ಸೊ ಹಿ ಕ್ಯಾನ್ ಕ್ಲೇಮ್ ಡಿಸೆಬಿಲಿಟಿ, ಹಿ ಕ್ಯಾನ್ ಕ್ಲೇಮ್ ಡಿಸೆಬಿಲಿಟಿ. ಬಿ ನ ಸಾಯಿಸ್ಬೇಕು ಅಂದ್ರೆ ಬಿ ಇಂದ ಅವನು ಪ್ರಚೋದನೆಗೊಳಗಾಗಿರ್ತಾನೆ. ಬಿ ಏನೋ ಕೆಟ್ಟದಾಗಿ ಹೇಳ್ಬಿಡ್ತಾನೆ, ನಿನ್ನ ಹೆಂಡತಿ ಸೂಳೆ ಇದ್ದಾಳೆ ಅಂತಾನೆ ಅಂತ ಇಟ್ಬಿಟ್ಟು, ಅವಾಗ ಇವನಿಗೇನಾಗುತ್ತೆ, ಬಹಳ ಕೋಪ ಬರುತ್ತೆ, ಕೋಪದಿಂದ ಹೊಡಿತಾನೆ. ಅಂದ್ರೆ ಇಲ್ಲಿ ಬಿ ತಾನು ಮಾಡಿದ ತಪ್ಪಿನಿಂದ ಅವನ ಕಡೆಯಿಂದ ಹೊಡಿಸ್ಕೊಂಡು ಸತ್ತಿರ್ತಾನ. ಸೊ ಇದಕ್ಕೆ ಪ್ರೊವೊಕೇಶನ್ ಅಂತಾರೆ, ಸಡನ್ ಗ್ರೇವ್ ಪ್ರೊವೊಕೇಶನ್, ತೀವ್ರ ಮತ್ತು ಅಚಾನಕ್ ಪ್ರಚೋದನೆ, ಇದರಿಂದ ಹೊಡೆದಿದ್ದಾನ. ಇದು ಕೂಡ ಒಂದು ವಿವಾದಿತ ಪ್ರಶ್ನೆ. ಆಮೇಲೆ ಕೊನೆಯ ಪ್ರಶ್ನೆ ಏನು ಅಂತಂದ್ರೆ, ಅವನು ಕೊಲೆ ಮಾಡಿದಾಗ ಮಾನಸಿಕ ಅಸ್ವಸ್ಥನಾಗಿದ್ದಾನೆ. ದ್ಯಾಟ್ ಎ ವಾಸ್ ಆಫ್ ಅನ್ಸೌಂಡ್ ಮೈಂಡ್ ಎಟ್ ದ್ಯಾಟ್ ಟೈಮ್. ನೋಡಿ ಎಷ್ಟು ಫ್ಯಾಕ್ಟ್ ಇನ್ ಇಶ್ಯೂ ಇದ್ದಾವೆ. ಈ ಎಲ್ಲ ಆಯಾಮಗಳಲ್ಲಿಯೂ ನ್ಯಾಯಾಲಯವು ಆ ಒಂದು ಕೊಲೆಯನ್ನ ನೋಡ್ಬೇಕಾಗ್ತದೆ. ಆಲ್ ದೀಸ್ ಆರ್ ಕಾಲ್ಡ್ ಫ್ಯಾಕ್ಟ್ ಇನ್ ಇಶ್ಯೂ. ದೇರ್ಫೋರ್ ಫ್ಯಾಕ್ಟ್ ಇನ್ ಇಶ್ಯೂ ಒಂದೇ ಇರ್ತದೆ ಅಂತ ಹೇಳಿ ನೀವು ತಿಳ್ಕೊಂಡಿದ್ರೆ ತಪ್ಪು. ಯಾವುದೇ ಒಂದು ಕೇಸ್ನಲ್ಲಿ ಒಂದೇ ಫ್ಯಾಕ್ಟ್ ಇನ್ ಇಶ್ಯೂ ಇರೋದಿಲ್ಲ, ಅನೇಕ ವಿವಾದಿತ ಪ್ರಶ್ನೆಗಳಿರ್ತವೆ, ಅನೇಕ ವಿವಾದಿತ ಪ್ರಶ್ನೆಗಳು. ಇವೆಲ್ಲ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ನ್ಯಾಯಾಲಯ ಏನ್ ಮಾಡ್ತದೆ ಅಂತಂದ್ರೆ ಸಾಕ್ಷ್ಯಗಳನ್ನು ಹುಡುಕ್ತದೆ. ಇದರಲ್ಲಿ ಯಾವುದಿದೆ ಅನ್ನೋದನ್ನ ಹುಡುಕ್ತದೆ. ದಟ್ ಈಸ್ ವಾಟ್ ಈಸ್ ದ ಜಾಬ್ ಆಫ್ ಎ ಕೋರ್ಟ್ ಅಂಡ್ ದ ಜಾಬ್ ಆಫ್ ಎ ಎವಿಡೆನ್ಸ್ ಆಕ್ಟ್ ಅಥವಾ ಭಾರತೀಯ ಸಾಕ್ಷ್ಯ ಅಧಿನಿಯಮ. ಅಂಡ್ ನೆಕ್ಸ್ಟ್ ಒನ್ ಈಸ್ 21K. 21K ಟಾಕ್ಸ್ ಅಬೌಟ್ ರಿಲೆವೆಂಟ್, ಸಂಬಂಧಿತ ಅಂತ ಹೇಳಿ. ಇದನ್ನ ನಾನು ಇಲ್ಲಿ ಹೆಚ್ಚು ಎಕ್ಸ್ಪ್ಲೇಷನ್ ಮಾಡಲ್ಲ. ಫಸ್ಟ್ ಪಾರ್ಟ್ 2 ಫಸ್ಟ್ ವಿಷಯನ ರಿಲೆವೆನ್ಸಿ ಆಫ್ ಫ್ಯಾಕ್ಟ್ ಅಂತ ಇರೋದು, ಅಲ್ಲಿ ನಾವು ಹೆಚ್ಚು ಗಮನವನ್ನು ಕೊಡ್ತೀನಿ. ಇಲ್ಲಿ ಸಂಬಂಧಿತ ಅನ್ನೋದನ್ನ ಅಷ್ಟೇ ತಿಳ್ಕೊಳ್ಳಿ. ಎ ಫ್ಯಾಕ್ಟ್ ಈಸ್ ರಿಲೆವೆಂಟ್ ವೆನ್ ಇಟ್ ಈಸ್ ಕನೆಕ್ಟೆಡ್ ಟು ಎನದರ್ ಫ್ಯಾಕ್ಟ್ ಆಸ್ ಪರ್ ಅಧಿನಿಯಮ್. ಯಾವುದೇ ಒಂದು ಫ್ಯಾಕ್ಟ್ ಅನ್ನ, ಯಾವುದೇ ಒಂದು ತಥ್ಯವನ್ನ ಸಂಬಂಧಿತ ತತ್ವ ಎಂದು ನಾವು ಪರಿಗಣಿಸುವುದಾದರೆ ಅದು ನಮ್ಮ ಅಧಿನಿಯಮದ ಪ್ರಕಾರ ಇರಬೇಕು. ಸೆಕ್ಷನ್ 4 to section 50. ಸೆಕ್ಷನ್ 4 to section 50 ನಲ್ಲಿ ಯಾವುದು ರಿಲೆವೆಂಟ್ ಫ್ಯಾಕ್ಟ್ ಅನ್ನೋದನ್ನ ಹೇಳ್ತೀವಿ ನಾವು. ಯಾವುದು ರಿಲೆವೆಂಟ್ ಫ್ಯಾಕ್ಟ್ ಅನ್ನು ಹೇಳ್ತೀವಿ, ಇದನ್ನ ವಿವರವಾಗಿ ಕಲಿತೀವಿ. ದೇರ್ಫೋರ್ ಐ ಆಮ್ ನಾಟ್ ಗಿವಿಂಗ್ ಮಚ್ ಇಂಪಾರ್ಟೆನ್ಸ್ ಟು ದಿಸ್. ರಿಲೆವೆಂಟ್ ಅಂದ್ರೆ ರಿಲೆವೆಂಟು, ಆದ್ರೆ ಆ ರಿಲೆವೆಂಟ್ ರೈಡರ್ ಏನು, ಕಂಡೀಷನ್ ಏನು, ಈ ಅಧಿನಿಯಮದ ಪ್ರಕಾರ ಇರಬೇಕು. ಅದು ಇಲ್ಲಾಂದ್ರೆ ನಾವು ಅದಕ್ಕೆ ರಿಲೆವೆಂಟ್ ಅನ್ನೋದಿಲ್ಲ. ಎಲ್ಲಾದ್ರೂ ರಿಲೆವೆಂಟ್ ಅಲ್ಲ ಅನ್ನೋದನ್ನ ಅಷ್ಟು ತಿಳ್ಕೊಂಡ್ರು, ರೈಟ್? ಸೊ ದೆನ್ 21E ಈಸ್ ಅಬೌಟ್ ಎವಿಡೆನ್ಸ್ ಬಗ್ಗೆನೇ ನಾನು ನಿಮ್ಗೊಂದು ಪಾಠ ಮಾಡಿದ್ದೀನಿ. ದೇರ್ ಇಸ್ ಎ ಪ್ರೀವಿಯಸ್ ವಿಡಿಯೋ ವಿಚ್ ಟಾಕ್ಸ್ ಅಬೌಟ್ ಎವಿಡೆನ್ಸ್. ದೇರ್ಫೋರ್ ಇಲ್ಲಿ ಕಾನೂನಿನಲ್ಲಿ ಎವಿಡೆನ್ಸ್ ಏನು ಹೇಳಿದ್ದಾರೆ ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು. ಇಲ್ಲೂ ಅಷ್ಟೇ, ದೇರ್ ಆರ್ 2 types ಆಫ್ ಎವಿಡೆನ್ಸಸ್. ಎವಿಡೆನ್ಸು ಡಿಫೈನ್ ಮಾಡಿಲ್ಲ. ವಾಟ್ ಈಸ್ ಎಕ್ಸಾಕ್ಟ್ಲಿ ಎವಿಡೆನ್ಸ್ ಅನ್ನೋದನ್ನ ಎವಿಡೆನ್ಸ್ ಕಾನೂನಲ್ಲಿ ಹೇಳಿಲ್ಲ. ಅಗೇನ್ ಎವಿಡೆನ್ಸ್ ಮೀನ್ಸ್ ಅಂಡ್ ಇನ್ಕ್ಲೂಡ್ಸ್, ದಟ್ಸ್ ಇಟ್. ಎವಿಡೆನ್ಸ್ ಮೀನ್ಸ್ ಅಂಡ್ ಇನ್ಕ್ಲೂಡ್ಸ್. ಏನಿದೆ ಎವಿಡೆನ್ಸ್ ಮೀನ್ಸ್ ಅಂಡ್ ಇನ್ಕ್ಲೂಡ್ಸ್? One is, again, evidence has got 2 types as per this one. One is documentary evidence, another is oral evidence. Documentary, oral. Nodi, all statements including statements given
ವಾಟ್ ಐ ಹ್ಯಾವ್ ರಿಟರ್ನ್, all statements including statements given electronically which the court permits are required to be made before the witnesses in relation to matter of fact under inquiry, and such statements are called oral evidence. All statements including statements given electronically which the court permits are required to be made before it by witness. ಇದನ್ನ ಯಾರು ಹೇಳ್ತಾರೆ? ಸಾಕ್ಷಿಗಳು ಹೇಳುವಂಥದ್ದು. ಸಾಕ್ಷಿಗಳು ಹೇಳುವಂತಹ ವಿಷಯವನ್ನ ನಾವೇನ್ ಮಾಡ್ತೀವಿ? ಮೌಖಿಕ ಸಾಕ್ಷ್ಯಗಳು ಅಂತ ಹೇಳ್ತೀವಿ. ಇವಕ್ಕೆ ನಾವೇನು ಹೇಳ್ತೀವಿ? ಮೌಖಿಕ ಸಾಕ್ಷ್ಯಗಳು. ಈ ಸಾಕ್ಷ್ಯಗಳನ್ನ ಹೆಂಗೆ ಕೊಡ್ಬೇಕು ಅನ್ನೋದನ್ನು ಇದರಲ್ಲಿ ಹೇಳಿದ್ದಾರೆ. ಮೊದಲೇನಾಗಿತ್ತು? ಸಾಕ್ಷ್ಯವನ್ನು ಹೇಳ್ಬೇಕಂದ್ರೆ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳ ಎದುರುಗಡೆ ನಿಂತು ಹೇಳಬೇಕಿತ್ತು. ಇವಾಗ ಹಂಗಿಲ್ಲ. ಯು ಕ್ಯಾನ್ ಗಿವ್ ಇಲೆಕ್ಟ್ರಾನಿಕಲಿ ಆಲ್ಸೋ. ನಿಮ್ಮ ಮನೆಯಲ್ಲಿ ಕುತ್ಕೊಂಡು ನೀವು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿನೂ ಸಾಕ್ಷ್ಯ ಕೊಡ್ಬೋದು. ಒಬ್ಬ ಅಪರಾಧಿ ಜೈಲಲ್ಲಿ ಇದ್ಕೊಂಡು ಅವನ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ತಾನು ವಿಷಯವನ್ನು ಪ್ರಸ್ತುತಪಡಿಸಬಹುದು. ದಟ್ ಈಸ್ ವಾಟ್ ಇಟ್ ಮೀನ್ಸ್. ಓಕೆ, ದೆನ್ ಆಲ್ ಡಾಕ್ಯುಮೆಂಟ್ಸ್. ನೋಡಿ, ಎಲ್ಲ ದಾಖಲೆಗಳು, ದಾಖಲೆ ಅನ್ನೋದನ್ನ ಏನು ನೋಡಿದೀವಿ ನಾವು ಆಲ್ರೆಡಿ. ಇಲೆಕ್ಟ್ರಾನಿಕ್ ಆರ್ ಡಿಜಿಟಲ್ ರೆಕಾರ್ಡ್ಸ್ ಪ್ರೊಡ್ಯೂಸ್ ಫಾರ್ ದ ಇನ್ಸ್ಪೆಕ್ಷನ್ ಆಫ್ ದ ಕೋರ್ಟ್. ನೀವು ಕೋರ್ಟಿನ ಪರಿವೀಕ್ಷಣೆಗಾಗಿ, ಪರೀಕ್ಷೆಗಾಗಿ ಕೊಡುವಂತಹ ಎಲ್ಲ ದಾಖಲೆಗಳನ್ನು ನಾವೇನು ಹೇಳ್ತೀವಿ? ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂತ ಹೇಳ್ತೀವಿ. ದಟ್ ಇಸ್ ದ ಸಿಂಪಲ್ ಮೀನಿಂಗ್ ಆಫ್ ಇಟ್. ಅದರ್ವೈಸ್ ದಿಸ್ ಕಾನ್ಸೆಪ್ಟ್ಗೆ ನೀವು ಹೋಗ್ಬೇಕಂದ್ರೆ ಐ ಟೋಲ್ಡ್ ಯು, ರೈಟ್? ದೆನ್ ಪ್ರೂವ್ಡ್, ಡಿಸ್ಪ್ರೂವ್ಡ್ ಅಂಡ್ ನಾಟ್ ಪ್ರೂವ್ಡ್. ಪ್ರೂವ್ಡ್, ಡಿಸ್ಪ್ರೂವ್ಡ್ ಅಂಡ್ ನಾಟ್ ಪ್ರೂವ್ಡ್, ಮೂರನ್ನು ಒಟ್ಟಿಗೆ ಹಾಕಿದೆ ನಾನು. ಪ್ರೂವ್ಡ್ ಅಂತಂದ್ರೆ ಎ ಫ್ಯಾಕ್ಟ್ ಈಸ್ ಸೇಡ್ ಟು ಬಿ ಪ್ರೂವ್ಡ್ ವೆನ್ ದ ಕೋರ್ಟ್ ಬಿಲೀವ್ಸ್. ಕೋರ್ಟಿಗೆ ನಂಬಿಕೆ ಬಂತು ಅಂದ್ರೆ ಏನು? ಇಫ್ ಇಟ್ ಎಕ್ಸಿಸ್ಟ್ ಆರ್ ಫೈಂಡ್ಸ್ ಇಟ್ ಈಸ್ ಹೈಲಿ ಪ್ರಾಬೆಬಲ್. ನೋಡಿ, ಕೋರ್ಟ್ ಏನ್ ಮಾಡುತ್ತೆ? ಕೋರ್ಟಿಗೆ ಕನ್ವಿನ್ಸ್ ಆಗಿ ಹೌದು ಸತ್ಯ ಅಂತ ಹೇಳಿ ಒಪ್ಕೊಂಡ್ರೆ ದ್ಯಾಟ್ ಬಿಕಮ್ಸ್ ಪ್ರೂವ್ಡ್. ಇನ್ನೊಂದು ಹೇಗೆ ಅಂತಂದ್ರೆ, ನಾವು ಸಂಶಯಾತೀತವಾಗಿ ಪ್ರೂವ್ ಮಾಡೋಕ್ಕಾಗಲ್ಲ. ಆವಾಗ ಯಾವುದೇ ಒಬ್ಬ ಪ್ರೂಡೆಂಟ್ ವ್ಯಕ್ತಿ, ಯೋಚನೆ ಮಾಡುವಂತಹ ವ್ಯಕ್ತಿ ಅದು ಹೌದು ಅಂತ ಅವನಿಗೆ ಅನಿಸಿದ್ರು ಕೋರ್ಟ್ ವಿಲ್ ಡಿಸೈಡ್ ಇಟ್ ಆಸ್ ಎ ಪ್ರೂವ್ಡ್ ಫ್ಯಾಕ್ಟ್. ಆಸ್ ಎ ಪ್ರೂವ್ಡ್ ಫ್ಯಾಕ್ಟ್. ಇನ್ ಕೇಸ್ ಆಫ್ ಸಿವಿಲ್ ಕೇಸಸ್ that it has to be proved beyond reasonable doubt. In criminal cases. In civil matters, even prudent man's opinion is also taken as proved. Then what is disproved? ನೀವು ಕೊಟ್ಟಂತಹ ಸಾಕ್ಷ್ಯಗಳಿಂದ ಸಾಬೀತುಪಡಿಸಲು ವಿಫಲವಾದರೆ that is disproved. Disproved in relation to a fact means when after considering the matters before the court either believes that it does not exist, ಇಲ್ಲ ಆ ಫ್ಯಾಕ್ಟ್ ಇನ್ ಇಶ್ಯೂ ಇಲ್ವೇ ಇಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದರೆ, ಕೊಲೆ ಆಗೇ ಇಲ್ಲ ಅಂತ ತೀರ್ಮಾನ ಮಾಡಿದರೆ, ಅಥವಾ considers its non-existence so probable that a prudent man ought under the circumstances of particular case to act upon supposition that it does not exist. ಒಬ್ಬ ಯೋಚನೆ ಮಾಡುವಂತಹ ವ್ಯಕ್ತಿಗೆ ಇಲ್ಲ, ಇದು ಇಲ್ಲ, ಈ ಎಲ್ಲ ಸಾಕ್ಷ್ಯಗಳು ಏನ್ ತಂದ್ರೂ ಅದು ಸತ್ಯ ಅಲ್ಲ ಅನ್ನುವಂತಹ ಯೋಚನೆ ಅವನಿಗೆ ಬಂದ್ರೆ ಅಂಥದಕ್ಕೆ ನಾವೇನಂತೀವಿ? ಡಿಸ್ಪ್ರೂವ್ಡ್ ಅಂತ ಹೇಳ್ತೀವಿ. ಅಂಥದಕ್ಕೆ ಏನು ಹೇಳ್ತೀವಿ? ಡಿಸ್ಪ್ರೂವ್ಡ್. ಪ್ರೂವ್ಡ್ ಅಂದ್ರೆ ಸಾಧಿಸಿರುವಂಥದ್ದು, ಪ್ರೂವ್ ಮಾಡಿರುವಂಥದ್ದು ಅಥವಾ ಸಾಬೀತು ಮಾಡಿರುವಂಥದ್ದು. ಡಿಸ್ಪ್ರೂವ್ಡ್ ಅಂದ್ರೆ ಸಾಬೀತು ಮಾಡಲು ವಿಫಲವಾದಂಥದ್ದು, ಖಂಡಿತ ಅಲ್ಲ ಇದು. ಸಾಬೀತುಪಡಿಸಲಾರದ ಸಾಧ್ಯವಿಲ್ಲದ ಅಂತ ಹೇಳಿಬಿಡುವ ನಾವು. ಸಾಧ್ಯವಿಲ್ಲದ ಅಂದ್ರೆ ಸಾಬೀತು ಮಾಡಕ್ ಆಗಂಗನೇ ಇಲ್ಲ ಅಂತ, ಸಾಬೀತು ಮಾಡಿಸಲು ಸಾಧ್ಯವಿಲ್ಲದ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ, ನಿರ್ಧಾರವನ್ನು ನಾವಿಲ್ಲಿ ತಗೊಳ್ಬಹುದು. ದೆನ್ ಕಮ್ಸ್ ಇಂಟ್ರೆಸ್ಟಿಂಗ್ ನಾಟ್ ಪ್ರೂವ್ಡ್. ನಾಟ್ ಪ್ರೂವ್ಡ್ ಮೀನ್ಸ್ ಸಾಬೀತು ಆಗದೇ ಇರುವಂತಹ, ಪ್ರೂವ್ ಆಗಿಲ್ಲ, ಡಿಸ್ಪ್ರೂವ್ ಆಗಿಲ್ಲ. ಸಾಬೀತು ಮಾಡಲು ಸಾಧ್ಯ ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ, ಸಾಬೀತು ಆಗಿದೆ ಅಂತಾನೂ ಹೇಳಕ್ಕಾಗಲ್ಲ. ದೇರ್ ಫೋರ್ ಯು ಮಸ್ಟ್ ನಾಟ್ ಬಿ ಕನ್ಫ್ಯೂಸ್ಡ್ ಬಿಟ್ವೀನ್ ಡಿಸ್ಪ್ರೂವ್ಡ್ ಅಂಡ್ ನಾಟ್ ಪ್ರೂವ್ಡ್. ಡಿಸ್ಪ್ರೂವ್ಡ್ ಅಂದ್ರೆ ಇಟ್ ಇಸ್ ಅ ಕ್ಲೋಸರ್ ಕೇಸ್. ಡಿಸ್ಪ್ರೂವ್ಡ್ ಅಂದ್ರೆ ಇಟ್ ಈಸ್ ಕ್ಲೋಸರ್ ಕೇಸ್. ನಾಟ್ ಪ್ರೂವ್ಡ್ ಅಂದ್ರೆ
ಮತ್ತೆ ಪುರಾವೆಗಳು ಸಿಕ್ಕ ಮೇಲೆ ಮತ್ತೊಂದ್ಸಲ ಕೋರ್ಟಿಗೆ ಬರ್ಬೋದು. ಎ ಫ್ಯಾಕ್ಟ್ ಈಸ್ ಸೇಡ್ ಟು ಬಿ ನಾಟ್ ಪ್ರೂವ್ಡ್ ವೆನ್ ಇಟ್ ಈಸ್ ನೀದರ್ ಪ್ರೂವ್ಡ್ ನಾರ್ ಡಿಸ್ಪ್ರೂವ್ಡ್. ನೀದರ್ ಪ್ರೂವ್ಡ್ ನಾರ್ ಡಿಸ್ಪ್ರೂವ್ಡ್. ಎರಡೂ ಇಲ್ದಾಗ ನಾವೇನಂತೀವಿ? ನಾಟ್ ಪ್ರೂವ್ಡ್ ಅಂತೀವಿ. ನಾಟ್ ಪ್ರೂವ್ಡ್ ಕೇಸ್ ಈಸ್ ನಾಟ್ ಎ ಕ್ಲೋಸ್ಡ್ ಕೇಸ್. ನಾಟ್ ಪ್ರೂವ್ಡ್ ಕೇಸ್ ಈಸ್ ನಾಟ್ ಎ ಕ್ಲೋಸ್ಡ್ ಕೇಸ್. ದಟ್ಸ್ ವಾಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್. ದೆನ್ ಮೇ ಪ್ರಿಸೂಮ್, ಶಾಲ್ ಪ್ರಿಸೂಮ್ ಅಂತಕ್ಕಂಥ ಕಾನ್ಸೆಪ್ಟ್ ಬರುತ್ತೆ. ಮೇ ಪ್ರಿಸೂಮ್, ಶಾಲ್ ಪ್ರಿಸೂಮ್. ಯಾವುದೇ ಒಂದು ವಿಷಯದಲ್ಲಿ, ನಾ ಪ್ರಿಸಂಪ್ಷನ್ ಬಗ್ಗೆ ನಿಮಗೆ ಸಾಕಷ್ಟು ಮಾತಾಡಿದ್ದೀನಿ, ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಒಂದು ಪ್ರಿಸಂಪ್ಷನ್ ಡಾಕ್ಟ್ರಿನ್ ಏನಿರುತ್ತೆ ಅಂದರೆ, ಪ್ರತಿಯೊಂದು ಪ್ರಕರಣದ ವಿಷಯದಲ್ಲಿಯೂ ಕೋರ್ಟಿಗೆ ಒಂದು ನಿರ್ದಿಷ್ಟವಾದಂತಹ ನಿರ್ದೇಶನ ಇರ್ತದೆ. ನಮ್ಮ ಇದರಲ್ಲಿ ಇದೆ ಅದು. BSA ಗಿವ್ಸ್ ಹಿಮ್ ಡೈರೆಕ್ಷನ್ಸ್ ದ್ಯಾಟ್ ಯು ಮಸ್ಟ್ ಪ್ರಿಸೂಮ್, ಯು ಶುಡ್ ಪ್ರಿಸೂಮ್, ಯು ಶುಡ್ ನಾಟ್, ಯು ಮೇ ಪ್ರಿಸೂಮ್ ಅಂತ ಹೇಳ್ಬೋದು. ಅಂದರೆ ಕೋರ್ಟು ತನ್ನದೇ ಆದಂತಹ ಊಹೆಯನ್ನು ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಇನ್ ಕ್ರಿಮಿನಲ್ ಕೇಸ್ ಆಲ್ವೇಸ್ ಅಕ್ಯೂಸ್ ದೀಸ್ ಪ್ರಿಸೂಮ್ಡ್ ಟು ಬಿ ಇನ್ನೋಸೆಂಟ್ ಅಂತ ಹೇಳ್ತಾರೆ. ವೆನ್ ಎವರ್ ದಿಸ್ ಅಧಿನಿಯಮ್ ಸೇಸ್ ದ್ಯಾಟ್ ಕೋರ್ಟ್ ಮೇ ಪ್ರಿಸೂಮ್ ಎ ಫ್ಯಾಕ್ಟ್, ನೀನು ಪ್ರಿಸೂಮ್ ಮಾಡ್ಬೋದು ಅಂತ ಹೇಳಿದಾಗ ಕೋರ್ಟಿಗೆ ಅದಕ್ಕೆ ವಿವೇಚನಾ ಅಧಿಕಾರ ಇರ್ತದೆ. ಅದು ಬೇಕಂದ್ರೆ ಪ್ರಿಸೂಮ್ ಮಾಡ್ಕೋಬಹುದು, ಬ್ಯಾಡ್ ಅಂದ್ರೆ ಬಿಡ್ಬೋದು. ಇಟ್ ಮೇ ಐದರ್ ರಿಗಾರ್ಡ್ ಇಟ್ ಆಸ್ ಪ್ರೂವ್ಡ್ ಆರ್ ಡಿಸ್ಪ್ರೂವ್ಡ್ ಆರ್ ಕಾಲ್ ಫಾರ್ ಪ್ರೂಫ್. ಏನಾದ್ರು ಮಾಡ್ಬೋದು. ಇಟ್ ಹ್ಯಾಸ್ ಗಾಟ್ ಫುಲ್ ಫ್ರೀಡಮ್. ಇನ್ ಕೇಸ್ ಆಫ್ ಶಾಲ್ ಪ್ರಿಸೂಮ್, ಕೋರ್ಟ್ ಡಸಂಟ್ ಹ್ಯಾವ್ ಡಿಸ್ಕ್ರಿಷನರಿ ಪವರ್. ವಿವೇಚನಾಧಿಕಾರ ಇಲ್ಲ. ಶಾಲ್ ಪ್ರಿಸೂಮ್ ಅಂದ್ರೆ ಇಟ್ ಹ್ಯಾಸ್ ಟು ಪ್ರಿಸೂಮ್ ಲೈಕ್ ದಟ್. ಇಟ್ ಹ್ಯಾಸ್ ಟು ಪ್ರಿಸೂಮ್. ದ ಕೋರ್ಟ್ shall regard the fact as proved unless the other party disprove it. Unless the other party disprove it. ಹೇಳಿದ್ನಲ್ವಾ, in case of criminal case, always the accused is presumed to be innocent. ಅದು shall presume ಅಲ್ಲಿ ಬರ್ತದೆ. shall presume ಅಲ್ಲಿ ಬರ್ತದೆ. ಅದೇ ಒಂದು ಡೌರಿ ಡೆತ್ ಕೇಸ್ ಇತ್ತು ಅಂತ ಇಟ್ಕೊಳ್ಳಿ. ಡೌರಿ ಡೆತ್ ಕೇಸಲ್ಲಿ ಏನು ವಿಟ್ನೆಸ್ಸೇ ಇರೋದಿಲ್ಲ. ಆವಾಗ ಗಂಡನ ಮನೆಯವ್ರು ಏನು ಮಾಡಬೇಕಾಗತ್ತೆ? ಅವರು ತಾವೇ ನಾವು ನಿರ್ದೋಷಿ, ಅಲ್ಲಿ ಡೌರಿ ಡೆತ್ ಆಗಿಲ್ಲ ಅಂತ ಅವರು ಪ್ರೂವ್ ಮಾಡ್ಬೇಕಾದ್ರೆ ರಿವರ್ಸ್, ಅದು ಕ್ರಿಮಿನಲ್ ಕೇಸಿನ ರಿವರ್ಸ್ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಎ ಪ್ರಿಸೂಮ್. ಇನ್ ಕೇಸ್ ಆಫ್ ಡೌರಿ ಡೆತ್, ದಿ ಎವಿಡೆನ್ಸ್ ಆಕ್ಟ್ ಸೇಸ್ ಯು ಶುಡ್ ಪ್ರಿಸೂಮ್ ದ್ಯಾಟ್ ಡೌರಿ ಡೆತ್ ಹ್ಯಾಸ್ ಹ್ಯಾಪನ್ಡ್. ಇಟ್ ಈಸ್ ಫಾರ್ ದ ಪಾರ್ಟಿ ಟು ಪ್ರೂವ್ ದ್ಯಾಟ್ ಇಟ್ ಈಸ್ ನಾಟ್ ಹ್ಯಾಪನ್ಡ್. ಸೊ ದಟ್ ಸಚ್ ಕಂಡೀಷನ್ಸ್ ಆರ್ ದೇರ್ ಇನ್ ಅವರ್ ಎವಿಡೆನ್ಸ್ ಆಕ್ಟ್ ಆರ್ ಭಾರತೀಯ ಸಾಕ್ಷ್ಯ ಅಧಿನಿಯಮ. ವಾಟ್ ಈಸ್ ಕನ್ಕ್ಲೂಸಿವ್ ಪ್ರೂಫ್? This is, I think, last definition, I feel. Conclusive proof. Conclusive proof ಅಂದ್ರೆ ಏನು? Means one fact is declared by this adenium to be a proof of another. A proof of another. The court shall, on proof of one fact, regard the other fact is as proved and shall not allow the evidence to be given for the purpose of disproving it. For the purpose of ಡಿಸ್ಪ್ರೂವಿಂಗ್ ಇಟ್. ಅದಕ್ಕೆ ಎವಿಡೆನ್ಸ್ ಕೇಳೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಎ ಅಂಡ್ ಬಿ ಈಸ್ ಮ್ಯಾರಿಡ್. ಓಕೆ, ದೇರ್ ಈಸ್ ನೋ ದಟ್ ಮ್ಯಾರಿಡ್ ಈಸ್ ಎ ಫ್ಯಾಕ್ಟ್. ಮ್ಯಾರಿಡ್ ಈಸ್ ಎ ಫ್ಯಾಕ್ಟ್. ದೆನ್ ದೇ ಹ್ಯಾವ್ ಎ ಸನ್. ದೇ ಹ್ಯಾವ್ ಎ ಸನ್. ಒಮ್ಮೆ ಮ್ಯಾರೇಜ್ ಆಗಿದೆ ಅಂತಂದ್ರೆ ಅವನು ಅವ್ರ ಮಗನ ಹೌದೋ ಅಲ್ಲೋ ಅಂತ ಹೇಳಿ ಮತ್ತೆ ಅದನ್ನು ಪ್ರೂವ್ ಮಾಡೋ ಅವಶ್ಯಕತೆ. ಇಟ್ ಇಸ್ ಎ ಕನ್ಕ್ಲೂಸಿವ್ ಪ್ರೂಫ್ ದ್ಯಾಟ್ ಹಿ ಈಸ್ ದಿ ಲೆಜಿಟಿಮೇಟ್ ಸನ್ ಆಫ್ ದ್ಯಾಟ್ ಕಪಲ್ ಅಂತ ಅದರ ಅರ್ಥ. ಅದಕ್ಕೆ ನಾವೇನು ಹೇಳ್ತೀವಿ? ಕನ್ಕ್ಲೂಸಿವ್ ಪ್ರೂಫ್ ಅಂತ ಹೇಳ್ತೀವಿ, ರೈಟ್? ಆ್ಯಂಡ್ ಸೆಕ್ಷನ್ 2 ಕ್ಲಾಸ್ 2. ಸೆಕ್ಷನ್ 2 ಕ್ಲಾಸ್ 2 ನಾನು ನಿಮಗೆ ಫಸ್ಟೇ ಹೇಳಿಬಿಟ್ಟಿದ್ದೀನಿ. ಇಲ್ಲೇ ನಾನು ಭಾಳ ಎಕ್ಸ್ಪ್ಲೈನ್ ಮಾಡುವಂಥದ್ದಿಲ್ಲ. ವರ್ಡ್ಸ್ ನಾಟ್ ಡಿಫೈನ್ಡ್ ಹಿಯರ್ ಬಟ್ ಡಿಫೈನ್ಡ್ ಇನ್. ಈ ಒಂದು ಇಲ್ಲಿವರೆಗೆ ನಾವೇನು ಡಿಫೈನ್ ಮಾಡಿದ್ವಲ್ಲ, A to L ವರೆಗೆ ಡಿಫೈನ್ ಮಾಡಿದ್ವಲ್ಲ, ಈ A to L ವರೆಗೆ ಡಿಫೈನ್ ಮಾಡಿದಂತಹ, ಎಲ್ಲಿ ಸೆಕ್ಷನ್ 2 ಸಬ್ ಕ್ಲಾಸ್ 1 ನಲ್ಲಿ ಮಾಡಿದಂತಹ ಈ ಡೆಫಿನೇಷನ್ ಹೊರತುಪಡಿಸಿ ಬೇರೆ ಡೆಫಿನೇಷನ್ ಇಲ್ಲ ಅಂತ ಹೇಳಿ ನೀವು ತಿಳ್ಕೊಳ್ಳೋದಲ್ಲ. ಅಂತಹ ಸಂದರ್ಭದಲ್ಲಿ ಈ ಕಾನೂನಿನಲ್ಲಿರ್ತಕ್ಕಂಥ, IT ಆಕ್ಟ್ ನಲ್ಲಿ ಇರ್ತಕ್ಕಂಥ, BNSS ನಲ್ಲಿ ಇರ್ತಕ್ಕಂಥ, BNS ನಲ್ಲಿ ಇರ್ತಕ್ಕಂಥ ಏನು ಡೆಫಿನೇಷನ್ಗಳಿದಾವೋ ಅವು ಕೂಡ BSAಗೆ ಅನ್ವಯ ಆಗುತ್ತೆ ಅಂತ ಹೇಳಿ ನೀವು ತಿಳ್ಕೊಳ್ಬೇಕು ಅನ್ನೋದು ಈ ಒಂದು ಸೆಕ್ಷನ್ 2 ಸಬ್ ಕ್ಲಾಸ್ 2 ನ ಅರ್ಥ ಅಂತ ಹೇಳ್ತಾ ಐ ಆಮ್ ಗೋಯಿಂಗ್ ಟು ಕನ್ಕ್ಲೂಡ್ ದಿಸ್ ಕ್ಲಾಸ್. ಐ ಥಿಂಕ್ ಐ ಹ್ಯಾವ್ ಟೇಕನ್ ಮೋರ್ ಟೈಮ್. ಬಟ್ ಡೆಫಿನೇಷನ್ ಬಗ್ಗೆ ಇಷ್ಟು ನಿಮಗೆ ಸಂಕ್ಷಿಪ್ತ ಮಾಹಿತಿ ಇರುವುದು ಬಹಳ ಅವಶ್ಯಕತೆ ಇದೆ. ಇಷ್ಟನ್ನು ನಾವು ನೋಡಿದರೆ ನಾವೇನು ಮಾಡ್ಬೋದು? ಇನ್ನು ಚಾಪ್ಟರ್ 2ಗೆ ಹೋಗ್ಬೋದು. ವಿ ವಿಲ್ ಗೋ ಟು ರಿಲಿವೆನ್ಸಿ ಆಫ್ ಫ್ಯಾಕ್ಟ್ಸ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ರಿಲಿವೆನ್ಸಿ ಆಫ್ ಫ್ಯಾಕ್ಟ್ ಹೋಗ್ತೀವಿ. ಈ ವಿಡಿಯೋದ ನೋಟ್ಸ್ಗಳನ್ನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ಅಂತ ಹೇಳ್ತಾ
ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.